ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಶಿಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಪಾದರಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಶುಕ್ರವಾರ ತಾಯಿ ಮಹಾಲಕ್ಷ್ಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನೂ ಕೂಡ ನಾವು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಿಂದ ಕಾರ್ಸಿದ್ದಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ ಮತ್ತು ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್ ಅಂತಲೇ ಹೇಳ್ಬೋದು. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಅದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದ್ದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವಿದನ್ನು ಖರೀದಿಯನ್ನು ಮಾಡ್ಬೋದು. ಜೊತೆಗೆ ಕಾರ್ತಿಕ ಮಾಸ ಮುಗಿಯುವ ತನಕನೂ ಕೂಡ ಗುರುಜಿಯವರು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಆಫರನ್ನು ನೀಡಲಿಕ್ಕೆ ತಿಳಿಸಿರ್ತಕ್ಕಂಥದ್ದಿತ್ತು. ಏನಪ್ಪ ಅಂತಂದರೆ, ಮೈಸೂರಿನ ಅರಮನೆ ಮುಂಭಾಗದಲ್ಲಿರ್ತಕ್ಕಂಥ ಪ್ರದರ್ಶನ ಕೇಂದ್ರ ಎಕ್ಸಿಬಿಷನ್ ಗ್ರೌಂಡ್ನಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ದ ಡಿವೈನ್ ಸ್ಟಾರ್ ಸ್ಟಾಲನ್ನು ಕೂಡ ಹಾಕಬೇಕು ಅಂತ ಹೇಳಿದರು. ಅದರ ಜೊತೆಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಆಫರ್ನೊಂದಿಗೆ ನೀಡಿ, ಕಡಿಮೆ ದರದಲ್ಲಿ ನೀಡಿ, ಎಲ್ಲ ಅಭಿಮಾನಿಗಳಿಗೂ ಕೂಡ ಅದು ಸಿಗಲಿ, ಭಕ್ತರಿಗೆಲ್ಲ ಸಿಗಲಿ, ಅದನ್ನು ಧರಿಸಲಿ, ಅದರಿಂದ ಹೆಚ್ಚಿನಷ್ಟು ಫಲಗಳನ್ನು ಸಿದ್ಧಪಡಿಸ್ಕೊಳ್ಳಿ ಅಂಥೇಳಿ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಸಿಗ್ತಾ ಇರ್ತಕ್ಕಂಥದ್ದಿದೆ. ಒಮ್ಮೆ ತಪ್ಪದೆ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ. ಸಾಂಪ್ರದಾಯಿಕ ಸೊಗಡಿನ ಶುದ್ಧ ಹಳ್ಳಿಯ ತುಪ್ಪ ಅಂತಂದರೆ ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೆ ಖರೀದಿಸಿ. ಇನ್ನು ಬಹಳ ವಿಶೇಷವಾಗಿ ಇನ್ನು ಒಂದು ದಿನ ಇವತ್ತಿಗೆ ಮುಗೀತು. ನಾಳೆ ಬೆಳಗ್ಗೆ ಎದ್ದರೆ ಬಹಳ ವಿಶೇಷವಾಗಿ ಶನೇಶ್ಚರ ಮಹಾಯಾಗ. ಇವತ್ತು ಒಂದು ದಿನ ಎಲ್ಲ ಸಿದ್ಧತೆಗಳಿಗೂ ಕೂಡ ಒಂದು ಪೂರಕ ದಿನ ಅಂತಂದರೆ ಇವತ್ತೇ ಲಾಸ್ಟ್ ಮೇನ್ ಡೇ ನಮಗೆ. ನಾಳೆ ಬೆಳಗ್ಗೆ ಎದ್ದರೆ ನಮ್ಮ ಯುದ್ಧ ಸ್ಟಾರ್ಟು. ಯಾಕೆ ಅಂತಂದರೆ ಒಂದು ಯಾಗ ಮಾಡೋದು ಅಷ್ಟು ಸಾಮಾನ್ಯವಾಗಿರ್ತಕ್ಕಂಥ ಮಾತಲ್ಲ. ಯಾಗವನ್ನು ಮಾಡ್ಬೋದು, ಹೋಮವನ್ನು ಮಾಡ್ಬೋದು, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇಂತಹ ಬೃಹತ್ ಮಟ್ಟದ ದೊಡ್ಡ ಯಾಗವನ್ನು ಮಾಡಬೇಕು ಅಂತಂದರೆ ಅದರಲ್ಲಿರ್ತಕ್ಕಂಥ ಸಾಧಕ ಬಾಧಕಗಳು, ಆಗು ಹೋಗುಗಳು, ಇರತಕ್ಕಂಥ ವ್ಯವಸ್ಥೆಗಳ ಬಗ್ಗೆ ಒಂದಿಷ್ಟು ಚಿಂತನೆ, ಅದರ ವ್ಯವಸ್ಥೆಗಳನ್ನು ಮಾಡತಕ್ಕಂಥದ್ದು ಅದೆಲ್ಲವೂ ಕೂಡ ಅಷ್ಟು ಸಾಮಾನ್ಯವಾಗಿರ್ತಕ್ಕಂಥ ಮಾತಲ್ಲ. ಯಾಕೆ ಅಂತಂದರೆ ಯಾಗ ಅನ್ನೋದಕ್ಕಿಂತ ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂಥ ಒಂದು ದೊಡ್ಡ ಸಂಕಲ್ಪವನ್ನು ಸಲ್ಲಿಸ್ತಾ ಇರತಕ್ಕಂಥ ಈ ಒಂದು ಸಮಯದಲ್ಲಿ ಎಷ್ಟೋ ಜನ ಭಕ್ತರು ಸಾಕ್ಷಿ ಆಗ್ತಕ್ಕಂಥ ಆ ವೇದಿಕೆಗೆ ಅಷ್ಟು ತೂಕವನ್ನು ನಾವು ಕೂಡ ಸೃಷ್ಟಿ ಮಾಡಬೇಕಾಗುತ್ತೆ. ಹಾಗಾಗಿ ಈಗಾಗಲೇ ಅದೆಲ್ಲದರ ಸಿದ್ಧತೆಗಳು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ನೆರವೇರ್ತಾ ಇರ್ತಕ್ಕಂಥದ್ದಿದೆ. ಆ ಎಲ್ಲ ಸಿದ್ಧತೆಗಳ ಜೊತೆಗೆ ಬಹಳ ವಿಶೇಷವಾಗಿ ತಮ್ಮೆಲ್ಲರಿಗೂ ಕೂಡ ದೂರವಾಣಿ ಸಂಖ್ಯೆಯನ್ನು ಪ್ರತಿನಿತ್ಯವೂ ಕೂಡ ತಿಳಿಸ್ತಾನೆ ಬಂದಿದ್ದೇನೆ. ಈಗಾಗಲೇ ತೈಲಾಭಿಷೇಕಕ್ಕೆ ಸಾಕಷ್ಟು ಜನ ಯಾವ ರೀತಿ ಆಗೋಗಿದೆ ಅಂತಂದರೆ, ಪಾಪ ನಮ್ಮ ಒಂದು ಕಚೇರಿನಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೆ ಹಗಲೂ ರಾತ್ರಿ ಕೆಲಸ ಆಗೋಗಿದೆ. ಇತ್ತೀಚೆಗೆ ಏನಾಗಿದೆ ಅಂತಂದರೆ, ತೈಲಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದಾಗಲಿ, ಶನೇಶ್ವರ ಮಹಾಯಾಗದ ಬಗ್ಗೆ ಯಾಗದ ಸಂಕಲ್ಪಕ್ಕೆ ಕೂರ್ತಕ್ಕಂಥವ್ರಿಗಾಗಲಿ ಪ್ರತಿನಿತ್ಯ ಅದರ ಬಗ್ಗೆ ಮಾಹಿತಿಗಳು ನಡೀತಾ ಇದೆ. ಮಧ್ಯರಾತ್ರಿ 2 ಗಂಟೆ 3 ಗಂಟೆವರೆಗೂ ಕೂಡ ಜನಗಳು
ಅವರು ಸಂದೇಶಗಳನ್ನು ಕಳಿಸ್ತಾನೆ ಇದ್ದಾರೆ, ಯಾಗದ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ತಾನೆ ಇದ್ದಾರೆ. ಹಾಗಾಗಿ ಇಂತಹ ಬೃಹತ್ ಮಟ್ಟದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಈ ಬಾರಿಯ ವ್ಯವಸ್ಥೆಗಳು ಬಹಳ ಅದ್ಭುತವಾಗಿರ್ತಕ್ಕಂಥದ್ದಿದೆ. ತಾವೆಲ್ಲರೂ ಕೂಡ ಖಂಡಿತವಾಗ್ಲೂ ಬನ್ನಿ. ಈ ವ್ಯವಸ್ಥೆಯಲ್ಲೂ ಕೂಡ ಕಿಂಚಿತ್ತು ಎಲ್ಲೋ ಒಂದಷ್ಟು ಜನಕ್ಕೆ ಮನಸ್ಸಿಗೆ ನೋವಾಗುತ್ತೆ, ಆದರೆ ಅಲ್ಲೂ ಕೂಡ ಒಂದು ಕ್ಷಮೆಯನ್ನು ಯಾಚಿಸ್ತೀವಿ. ಆದರೆ ನಾನು ಆಗಲೇ ಹೇಳಿದಾಗೆ ಒಂದು ಕಾರ್ಯಕ್ರಮ ಮಾಡೋದು ಅಂತಂದರೆ ಅದು ತಮಾಷೆಯ ಮಾತಲ್ಲ. ಇರ್ತಕ್ಕಂಥ ವ್ಯವಸ್ಥೆಗೆ ತಾವು ಕೂಡ ನಮ್ಮ ಜೊತೆ ಸ್ವಲ್ಪ ಕೈ ಜೋಡಿಸ್ಬಿಟ್ರೆ ಅದು ಮತ್ತಷ್ಟು ತೃಪ್ತಿ ಅಂತಲೇ ಹೇಳ್ಬೋದು. ದೂರವಾಣಿ ಸಂಖ್ಯೆನ ನಾನು ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ, 9980520171. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 9980520171. ಈ ದೂರವಾಣಿ ಸಂಖ್ಯೆಗೆ ವಾಟ್ಸಪ್ನ ಮುಖಾಂತರ ಈ ಕೂಡಲೇ ತಾವು ಮೆಸೇಜಸನ್ನು ಹಾಕಿ. ತೈಲಾಭಿಷೇಕವನ್ನು ಮಾಡಿಸ್ತಕ್ಕಂಥವ್ರು ತಾವು ಖಂಡಿತವಾಗಲೂ ಕೂಡ ಮಾಡಿಸ್ಬೋದು. ತೈಲಾಭಿಷೇಕವನ್ನು ಈಗಲೇ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ಯಾಕೆ ಅಂತಂದರೆ ಈಗಾಗಲೇ ಸಾಕಷ್ಟು ಜನ ಅದರ ಬಗ್ಗೆ ಹೆಚ್ಚಿನಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದಾರೆ ತೈಲಾಭಿಷೇಕದ ಕುರಿತಾಗಿ. ಹಾಗಾಗಿ ತೈಲಾಭಿಷೇಕ ಆಗಿರ್ಬೋದು, ಮಹಾಯಾಗ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ತಾವು ತಮ್ಮ ಕೈಲಾಗಿರ್ತಕ್ಕಂಥ ಸೇವೆಯನ್ನು ಕೂಡ ಸಲ್ಲಿಸಬಹುದು. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಇಂತಹ ಪವಿತ್ರ ಕಾಲದಲ್ಲೇ ಬಹಳ ವಿಶೇಷವಾಗಿ ಸಿದ್ಧಿ ಸೌಭಾಗ್ಯ ವಾರಾಹಿ ಅಂಜನವನ್ನು ಕೂಡ ತಮ್ಮೆಲ್ಲರಿಗೂ ಕೂಡ ನೀಡ್ತಾ ಇರತಕ್ಕಂಥದ್ದಿದೆ. ಅದ್ರ ಬಗ್ಗೆ ಅಂತಲೂ ಕೂಡ ಪ್ರತಿನಿತ್ಯ ಮಾಹಿತಿಯನ್ನು ತಿಳಿಸ್ತಾನೆ ಇದ್ದೇನೆ. 6 ಹುಣ್ಣಿಮೆ, 2 ಅಮಾವಾಸ್ಯೆ, 1 ಪೂರ್ಣ ಗ್ರಹಣದ ಸಮಯದಲ್ಲಿ ಸೂಕ್ಷ್ಮವಾಗಿರ್ತಕ್ಕಂಥ ಗಿಡಮೂಲಿಕೆಗಳನ್ನು, ವನಸಿರಿಗಳನ್ನು ಸಂಗ್ರಹಿಸಿ ಗ್ರಹಣದ ಅಂಥ ಪರ್ವಕಾಲದಲ್ಲಿ, ಅಮಾವಾಸ್ಯೆ ಅಂತ ಪರ್ವಕಾಲದಲ್ಲಿ ಅದನ್ನು ಅಂಜನವನ್ನು ತಯಾರಿಸಿ ಸಾಕಷ್ಟು ಜಪಗಳಿಂದ ಅದಕ್ಕೆ ಒಂದಿಷ್ಟು ಶಕ್ತಿಯನ್ನು ತುಂಬಿ ಈಗಾಗಲೇ ಸಾಕಷ್ಟು ಜನ ಅದರಿಂದ ಒಳಿತನ್ನು ಸಿದ್ಧಪಡಿಸ್ಕೊಳ್ತಾ ಇದ್ದಾರೆ. ಎಷ್ಟೋ ಜನ ನೋಡಿ, ಮೊನ್ನೆನೂ ಕೂಡ ಒಬ್ಬರು ಬಂದಿದ್ದರು, ನನ್ನ ಮಗ ಆತ 7th ಸ್ಟ್ಯಾಂಡರ್ಡ್ ಗುರುಜಿ, ನನ್ನ ಮಗ ಈ ಥರ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ, ಅವನು ಈಗಾಗಲೇ 4 ದಿನ ಆಗಿದೆ ನನಗೆ ಸಿಕ್ಕಿ, ಬಹಳ ಕಷ್ಟ ಆಗ್ತಾಯಿದೆ, ನನಗೆ ತುಂಬ ಸಂಕಟ ಆಗ್ತಾಯಿದೆ, ನೀವೇ ಹೆಂಗಾದರೂ ಮಾಡಿ ದಾರಿ ತೋರಿಸ್ಬೇಕು ಅಂತಂದಾಗ ಅಲ್ಲಿ ಮಾತನಾಡ್ತಕ್ಕಂಥ ಭಗವಂತ ಕೂತಿದ್ದಾರೆ, ಲಕ್ಷ್ಮೀ ಭೂ ವರಹಸ್ವಾಮಿ, ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಹೋಗಿ 2 ದಿವಸದಲ್ಲಿ ನಿಮ್ಮ ಮಗ ಬರ್ತಾನೆ ಅಂತ ಹೇಳಿದ್ವಿ. ಅದಾದಮೇಲೆ ಮನೆಗೆ ಹೋಗಿದ್ದಾರೆ, ಮಾರನೇ ದಿವಸ ಬೆಳಗ್ಗೆ ಮನೆ ಬಾಗಿಲು ತಟ್ಟಿದ್ದಾರೆ. ಅಂತಹ ಶಕ್ತಿ ಕೇಂದ್ರ ಲಕ್ಷ್ಮೀ ಭೂ ವರಹಸ್ವಾಮಿ, ಅಲ್ಲಿ ಕೂತಿರ್ತಕ್ಕಂಥ ಭಗವಂತ, ಮಾತನಾಡ್ತಕ್ಕಂಥ ಭಗವಂತ. ಅಂತಹ ಭಗವಂತನ ಸಾನ್ನಿಧ್ಯದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಅಂಜನ ತಮ್ಮೆಲ್ಲರಿಗೂ ಕೂಡ ಸಿಗ್ತಾ ಇದೆ. ಯಾಕೆ ಅಂತಂದರೆ ಸಾಲಿಗ್ರಾಮ ಕ್ಷೇತ್ರ ಇವತ್ತಿನ ದಿವಸ ಮಾತನಾಡತಕ್ಕಂಥ ಭಗವಂತ ಅಲ್ಲಿ ನಿಜವಾಗಲೂ ಕೂತಿದ್ದಾನೇನೋ ಅನ್ನೋದು ರೀತಿ ಭಾಸವಾಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಅವರ ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾಗ ನಮ್ಮ ಮನಸ್ಸಿಗೆ ಏನೋ ಒಂದು ರೀತಿ ಸಂತೋಷ. ಆಹಾ, ನಾವಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಭಗವಂತ ನಮ್ಮ ಜೊತೆ ಇರತಕ್ಕಂಥದ್ದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇಂತಹ ಶಕ್ತಿ ನಮಗೆ ಸಿಗಬೇಕು ಅಂತಂದರೆ ನಾವು 7 ಜನ್ಮದ ಪುಣ್ಯವನ್ನು ಮಾಡಿರಬೇಕು ಭಗವಂತ ಸೇವೆಯನ್ನು ಮಾಡಲಿಕ್ಕೆ. ಹಾಗಾಗಿ ಇಂತಹ ಸೇವೆಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ಬೋದು. ತಮಗೂ ಕೂಡ ಅವಕಾಶ ಇದೆ, ತಾವೂ ಕೂಡ ಭಗವಂತನ ದರ್ಶನವನ್ನು ಮಾಡ್ಕೊಳ್ಳಿ. ಶನೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ನಿಮ್ಮೆಲ್ಲರಿಗೂ ಕೂಡ ಇರಲಿ. ಆಶ್ರಮದಲ್ಲಿ ಸಿದ್ಧಿ ಸೌಭಾಗ್ಯ ವಾರಾಹಿ ಅಂಜನ ಖಂಡಿತವಾಗ್ಲೂ ತಮ್ಮೆಲ್ಲರಿಗೂ ಕೂಡ ಸಿಗುತ್ತೆ. ಬನ್ನಿ, ತಪ್ಪದೇ ಸ್ವೀಕರಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ನಾಳೆ ಬೆಳಗ್ಗಿನ ಶನೇಶ್ವರ ಮಹಾಯಾಗದ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ನೀಡ್ತಾ ಇದ್ದೆ. ನಾಳೆ ಬೆಳಗ್ಗೆ 7 ಗಂಟೆಯಿಂದಾನೇ ಕಾರ್ಯಕ್ರಮ ಪ್ರಾರಂಭ. ಅದರಲ್ಲೂ ಶನೇಶ್ವರ ಭಗವಂತನ ತೈಲಾಭಿಷೇಕ ನಿರಂತರವಾಗಿ 2 ಗಂಟೆ ತನಕನೂ ಕೂಡ ನಡೀತಾನೆ ಇರುತ್ತೆ. 2 ಗಂಟೆ ಅಂತಂದರೆ 2 ಅವರಲ್ಲ, ಮಧ್ಯಾಹ್ನ 2 ಗಂಟೆ ತನಕನೂ ಕೂಡ ಶನೇಶ್ವರನ ತೈಲಾಭಿಷೇಕ ನಡೀತಾನೆ ಇರುತ್ತೆ. ಮಹಾಯಾಗನೂ ಕೂಡ ನಡೀತಾನೆ ಇರುತ್ತೆ. 2 ಗಂಟೆ ತನಕ ಅಲ್ದಿದ್ರು 12 ಗಂಟೆಗೆ ಬಹಳ ವಿಶೇಷವಾಗಿ ಪೂರ್ಣಾವತಿಯ ಸಮಯ. ಹಾಗಾಗಿ 7 ಗಂಟೆಯಿಂದ ನಿಮಗೆ ಕಾರ್ಯಕ್ರಮ ಪ್ರಾರಂಭ ಆಗೋಗುತ್ತೆ. ಹಾಗಾಗಿ ಭಕ್ತಾದಿಗಳು ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ತಾವೆಲ್ಲರೂ ಕೂಡ ಬನ್ನಿ, ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಆದಷ್ಟು ತಾವೆಲ್ಲರೂ ಕೂಡ ಒಂದು 7 ಗಂಟೆ ಸಮಯಕ್ಕೆ ಅಲ್ಲಿದ್ಬಿಟ್ರೆ ಎಲ್ಲ ಪೂಜಾನುಷ್ಠಾನಗಳು, ವಿಧಿವಿಧಾನಗಳು ಕೂಡ ಶಾಸ್ತ್ರೋಕ್ತವಾಗಿ ತಮ್ಮಿಂದನೂ ಕೂಡ ಪೂಜಾನುಷ್ಠಾನ ಹಾಗೆ ನೆರವೇರತಕ್ಕಂಥದ್ದಿರುತ್ತೆ, ಕಾರ್ಯಕ್ರಮ ಸಂಪನ್ನವಾಗ್ತಕ್ಕಂಥದ್ದಿರುತ್ತೆ. ಹಾಗಾಗಿ ತಮ್ಮೆಲ್ಲರನ್ನೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇನ್ನು ನಿನ್ನೆಯ ಕಾರ್ಯಕ್ರಮದಲ್ಲಿ ತಿರುನಲ್ಲಾರ್ ಶನೇಶ್ವರ ಭಗವಂತನ ದರ್ಶನವನ್ನು ಮಾಡ್ತಾ ಇದ್ವಿ. ಅದರ ಮತ್ತಷ್ಟು ತುಣುಕುಗಳಿದ್ದಾವೆ. ಬನ್ನಿ, ಹಾಗೆ ಹೋಗಿ ಭಗವಂತನ ದರ್ಶನವನ್ನು ಮಾಡ್ಕೊಂಡು ಬರೋಣ. ಈಗ ತಾವು ನೋಡ್ತಾ ಇರತಕ್ಕಂಥ ಈ ಪುಟ್ಟ ಸಾನ್ನಿಧ್ಯ ಇದೆಯಲ್ಲ, ಪುಟ್ಟ ಸಾನ್ನಿಧ್ಯದಲ್ಲಿ ಭಗವಂತನ ದರ್ಶನ ಮಾಡಿದ್ರಲ್ಲ, ಈ ಭಗವಂತ ಸಾಮಾನ್ಯವಲ್ಲ. ದರ್ಬೇಶ್ವರರ ಸಾನ್ನಿಧ್ಯದಲ್ಲಿ ನಳಮಹಾರಾಜ
ತನ್ನ ಕಷ್ಟ ಕಾರ್ಪಣ್ಯಗಳನ್ನು ತಡಿಲಿಕ್ಕೆ ಆಗದಿರ ತನ್ನ ಜೀವನದಲ್ಲಿ ಅನುಭವಿಸಿರ್ತಕ್ಕಂಥ ಸಾಕಷ್ಟು ನೋವು ನಲಿವುಗಳನ್ನು ನೋಡಿ ಭಗವಂತ ಸಾಕಪ್ಪ ನನಗೆ ಈ ಜೀವನ ಅಂತ ಹೇಳಿ ಹೊಳೆಗೆ ಸ್ನಾನಕ್ಕೆ ಬಂದ. ಇಲ್ಲಿರ್ತಕ್ಕಂಥ ನಳಮಹಾರಾಜ ಇವತ್ತು ಏನು ನಾವು ಕಲ್ಯಾಣಿ ನೋಡ್ತಾ ಇದ್ದೀವಿ, ಆ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ದರ್ಬೇಶ್ವರರ ಸಾನ್ನಿಧ್ಯಕ್ಕೆ ಬಂದು ಭಗವಂತನ ಹತ್ರ ಅಂಗಲಾಚ್ತಾನೆ. ಸಾಕಪ್ಪ ನನಗೆ ಜೀವನ ಸಾಕಾಗಿದೆ, ಈ ಕಷ್ಟಗಳನ್ನು ಅನುಭವಿಸೋಕೆ ಆಗ್ತಾ ಇಲ್ಲ ನನ್ನ ಕೈಲಿ, ಈ ಕಷ್ಟಗಳಿಂದ ಬೇಗ ಹೊರಗಡೆ ಬರಬೇಕಾಗಿದೆ, ಅದಕ್ಕೆ ನೀನು ಅನುಗ್ರಹ ಕೊಡಪ್ಪ ಅಂತ ಸ್ವಾಮಿನ ಪ್ರಾರ್ಥನೆ ಮಾಡಿ ಹೊರಗಡೆ ಬಂದಾಗ ಶನೇಶ್ವರ ಪ್ರತ್ಯಕ್ಷನಾಗಿ ನಳಮಹಾರಾಜನಿಗೆ ಇದ್ದಂತಹ 7 ವರ್ಷ ಕಾಲ ಆ ಶನಿಕಾಟ ಏನಿತ್ತೋ ಎಲ್ಲವನ್ನೂ ದೂರ ಮಾಡ್ತಾನೆ. ಅದಕ್ಕಾಗಿ ಈ ಕ್ಷೇತ್ರಕ್ಕೆ ಬರ್ತಕ್ಕಂತಹ ಯಾವೊಬ್ಬ ಭಕ್ತರಾದರೂ ಸ್ವಾಮಿಯನ್ನು ದರ್ಶನ ಮಾಡಿದ ನಂತರ ಇಲ್ಲಿ ಬಂದು ಇಲ್ಲಿರ್ತಕ್ಕಂಥ ಈ ಒಂದು ಪುಟ್ಟ ಸ್ವಾಮಿಯನ್ನು ಶನೇಶ್ವರರನ್ನು ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದವನ್ನು ಪಡೆದ್ರೆ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಶನಿದಶ ಏನಿದೆಯೋ 7 ವರ್ಷ ಕಾಲ ಶನಿದಶೆಯಲ್ಲಿ ಸಾಕಷ್ಟು ನೋವುಗಳನ್ನು ಅನುಭವಿಸಿದ್ದೀರಲ್ಲ, ಕಷ್ಟ ಕಾರ್ಪಣ್ಯಗಳೆಂಬತಕ್ಕಂಥದ್ದು ಸಾಕಷ್ಟು ಎದುರಾಗಿದೆಯಲ್ಲ, ಆ ಸಮಸ್ಯೆಗಳಿಂದ ಮುಕ್ತರಾಗಲಿಕ್ಕೆ ಭಗವಂತನ ಅನುಗ್ರಹ ಶೀಘ್ರವಾಗಿ ಫಲ ಸಿಗಲಿ. ಓಂ ಶಂ ಶನೇಶ್ವರಾಯ ನಮಃ. ಓಂ ಶಂ ಶನೇಶ್ವರಾಯ ನಮಃ. ಓಂ ಶಂ ಶನೇಶ್ವರಾಯ ನಮಃ. ಗುರೇಭ್ಯೋ ತಗುರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತು. ನಾವೀಗ ನೋಡ್ತಿರ್ತಕ್ಕಂಥದ್ದು ಕಾಳಭೈರವನ್ನ. ಕಾಳಭೈರವರ ಅನುಗ್ರಹ ಇರಬೇಕು, ಕಾಳಭೈರವರ ಆಶೀರ್ವಾದ ಬೇಕು. ಯಾವ ವಾಸ್ತುಗ್ರಹಕ್ಕಾಗಲಿ ಯಾವೊಬ್ಬ ವ್ಯಕ್ತಿಗಾಗಲಿ ತನ್ನ ಜಾತಕದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಬೇಕಾದ್ರೆ ಅದಕ್ಕೆ ಕಾಳಭೈರವರ ಅನುಗ್ರಹ ಬೇಕು ಅಂತ ಹೇಳ್ತಾರೆ. ಸಾಕಷ್ಟು ಬಾರಿ ಹೇಳಿದ್ದೆ ನಾನು ಕಾರ್ಯಕ್ರಮದಲ್ಲಿ, ಸಮಸ್ಯೆ ಬಂದಾಗ ಕಪ್ಪು ಬಣ್ಣದ ಶ್ವಾನಕ್ಕೆ ಆಹಾರವನ್ನು ಉಣಬಡಿಸಿ, ನಿಮ್ಮ ಶಕ್ತಿಯಾನುಸಾರ ಶ್ವಾನಗಳಿಗೆ ಅಷ್ಟು ಆಹಾರವನ್ನು ಕೊಡಿ, ಆಗ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಅಂತ. ಹಾಗೆ ದರ್ಬೇಶ್ವರರ ಸಾನ್ನಿಧ್ಯದಲ್ಲಿ ಅತ್ತ ಶನೇಶ್ವರ, ಇತ್ತ ಕಾಳಭೈರವೇಶ್ವರ. ಕಾಳಭೈರವೇಶ್ವರನ ಸಹಿತ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ದರ್ಬೇಶ್ವರರ ಸಾನ್ನಿಧ್ಯ ಈಗ ನಾವು ನೋಡ್ಲಿಕ್ಕೆ ಹೊಡ್ತಾ ಇರ್ತಕ್ಕಂಥದ್ದೇ ಮೂಲ ಸಾನ್ನಿಧ್ಯ. ಈ ಮೂಲ ಸಾನ್ನಿಧ್ಯವನ್ನು ದರ್ಶನ ಮಾಡ್ತಕ್ಕಂಥ ಸೌಭಾಗ್ಯ ಸರ್ವರಿಗೂ ಸಕಲರಿಗೂ ಸಿಗಲಿ. ದರ್ಬೇಶ್ವರರ ಸಾನ್ನಿಧ್ಯ, ಉದ್ಭವ ಮೂರ್ತಿ ಸಾನ್ನಿಧ್ಯ, ಈ ಸಾನ್ನಿಧ್ಯವನ್ನು ದರ್ಶನ ಮಾಡಿ ಇಲ್ಲಿಂದ ಶನೇಶ್ವರನ ದರ್ಶನವನ್ನು ಮಾಡ್ತಕ್ಕಂಥ ಸೌಭಾಗ್ಯ ಎಲ್ಲರಿಗೂ ಸಿಗುವಂಥದ್ದಾಗಬೇಕು. ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಶನೇಶ್ವರ ಭಗವಂತ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗೃಜಂ ಛಾಯಾ ಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯ ತಿರುನಲ್ಲಾರ್ ಶನೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ನಾವಿದ್ದೇವೆ. ಮೂಲ ಸಾನ್ನಿಧ್ಯದಲ್ಲಿದ್ದೇವೆ. ದರ್ಬೇಶ್ವರರ ಬಹಳ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಪಡ್ಕೊಳ್ತಕ್ಕಂಥ ಈ ಒಂದು ಸುಸಂದರ್ಭದಲ್ಲಿ ನಾನಾಗಿರ್ಬೋದು, ನನ್ನ ತಂದೆಯವರಾಗಿರ್ಬೋದು, ಮತ್ತು ನಮ್ಮ ಜೊತೆ ಇಲ್ಲಿನ ಭಾಗದ ಮಿನಿಸ್ಟರ್ ಆಗಿರ್ತಕ್ಕಂಥವ್ರಾಗಿರ್ಬೋದು, ನಮ್ಮ ಜೊತೆ ನಮ್ಮ ಆಶ್ರಮದ ಪಟ್ಟ ಶಿಷ್ಯರಾಗಿರ್ತಕ್ಕಂಥ ಸಂತೋಷ್ ಅವರಾಗಿರ್ಬೋದು, ಮತ್ತಷ್ಟು ಜನ ಸಂಗಡಿಗರು ಇವತ್ತಿನ ದಿವಸ ನಾವೆಲ್ಲರೂ ಸೇರಿ 30ನೇ ತಾರೀಕು ನೆರವೇರ್ತಾ ಇರತಕ್ಕಂಥ ಶನೇಶ್ವರ ಮಹಾಯಾಗ ಸಂಪನ್ನವಾಗಿ ನೆರವೇರಬೇಕು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಲೋಕ ಕಲ್ಯಾಣಾರ್ಥವಾಗಿ ನೆರವೇರ್ತಾ ಇರತಕ್ಕಂಥ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ಮೂಡಿಬರಬೇಕು ಎಂಬತಕ್ಕಂಥ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಸಂಕಲ್ಪಕ್ಕಾಗಿ ತಿರುನಲ್ಲಾರ್ ಶನೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ಬಂದಿರತಕ್ಕಂಥವರಿದ್ದೇವೆ. ಈಗಾಗಲೇ ದರ್ಬೇಶ್ವರರ ಬಹಳ ವಿಶೇಷವಾಗಿರ್ತಕ್ಕಂಥ ದರ್ಶನವನ್ನು ಮಾಡತಕ್ಕಂಥ ಈ ಒಂದು ಸಮಯದಲ್ಲಿ ನಾವು ಮುಂದಾಗಿರ್ತಕ್ಕಂಥದ್ದಿದೆ. ಈ ಒಂದು ಕಾರ್ಯಕ್ರಮದ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ದರ್ಬೇಶ್ವರರ ಅನುಗ್ರಹ ನಮಗೆ ಸಿಗಲಿ, ಶನೇಶ್ವರರ ಅನುಗ್ರಹ ನಮಗೆ ಸಿಗಲಿ, ಕಾಲಭೈರವೇಶ್ವರರ ಅನುಗ್ರಹ ನಮಗೆ ಸಿಗಲಿ. ಪಾಂಡಿಚೇರಿಯ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸಾಯಿ ಶ್ರವಣ್ ಜೀರವರು ಕೂಡ ನಮ್ಮ ಜೊತೆ ಇರತಕ್ಕಂಥದ್ದು ಇವತ್ತು ಕೂಡ ಬಹಳ ಸಂತೋಷ ತರ್ತಕ್ಕಂಥ ವಿಚಾರ. ಪಕ್ಕದ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ನಡೀತಾ ಇದೆ ಅಂತಂದರೆ, ಗುರುಗಳೇ ನಾನು ಕೂಡ ನಿಮ್ಮ ಜೊತೆ ಬರ್ತೇನೆ, ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ, ಕಾರ್ಯಕ್ರಮದ ಸಮಯದಲ್ಲಿ ನಾನೂ ಕೂಡ ಬರಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಎಂಬತಕ್ಕಂಥ ಒಂದು ಮಾತನ್ನು ಆಡಿದಾಗ ನಿಜಕ್ಕೂ ಬಹಳ ಸಂತೋಷ ಆಯಿತು. ಯಾಕೆ ಅಂತಂದರೆ ಎಲ್ಲರೂ ಕೂಡ ಅವರದೇ ಆಗಿರ್ತಕ್ಕಂಥ ಒಂದಿಷ್ಟು ವ್ಯವಸ್ಥೆಗಳಲ್ಲಿ ಬ್ಯುಸಿ ಆಗಿರ್ತಕ್ಕಂಥ ಈ ಒಂದು ಸಮಯದಲ್ಲೂ ಕೂಡ ನಾನಾಗಿರ್ಬೋದು, ನಮ್ಮ ತಂದೆಯವರಾಗಿರ್ಬೋದು, ಒಂದು ಮಾತು ಕರೆದಿದ ತಕ್ಷಣ ನಮ್ಮ ಜೊತೆ ಬಂದು ಕಾರ್ಯಕ್ರಮಕ್ಕೆ ನಾವು ಕೂಡ ಭಾಗಿಯಾಗ್ತೀವಿ ಅಂತ ಹೇಳಿ ಭಗವಂತನ ದರ್ಶನವನ್ನು ಮಾಡಬೇಕಾದ್ರೂ ಕೂಡ ನಮ್ಮ ಜೊತೆ ಬಂದಿದ್ದಾರೆ ಅಂತಂದರೆ ಇದು ನಿಜಕ್ಕೂ ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಇದು ಅವರ ಆ ಒಂದು ಹೃದಯ ವೈಶಲ್ಯತೆಯನ್ನು ನೋಡ್ತಾ ಇದ್ರೆ ನಿಜಕ್ಕೂ ಬಹಳ ಸಂತೋಷ ಆಗ್ತಾ ಇದೆ. ಶನೇಶ್ವರನ ಅನುಗ್ರಹ ಎಲ್ಲರ ಮೇಲೂ ಕೂಡ ಇರಲಿ ಅಂತ ಮತ್ತೊಮ್ಮೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಬನ್ನಿ ಭಗವಂತನ ದರ್ಶನವನ್ನು ಮಾಡ್ಕೊಂಡು ಬರೋಣ.
ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿರುನಲ್ಲಾರ್ ಶನೇಶ್ವರ ಸ್ವಾಮಿಯ ಸನ್ನಿಧಾನವನ್ನು ದರ್ಶನವನ್ನು ಮಾಡಿದ್ವಿ, ಭಗವಂತನ ದರ್ಶನವನ್ನು ಮಾಡಿದ್ವಿ. ಶನೇಶ್ವರನ ದರ್ಶನ ಸರ್ವ ಪಾಪ ನಾಶನ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಭಗವಂತನ ದರ್ಶನದಿಂದಲೇ ನಮ್ಮ ಇಷ್ಟಾರ್ಥಗಳೆಲ್ಲವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು. ಹಾಗಾಗಿ ಶನೇಶ್ವರನ ಕೃಪಾಶೀರ್ವಾದ ಸದಾಕಾಲ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯಾಭಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಅನಂತದಿ ಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶಂ ಶನೈಶ್ಚರಾಯ ನಮಃ. ಓಂ ಶಂ ಶನೈಶ್ಚರಾಯ ನಮಃ. ಓಂ ಶಂ ಶನೈಶ್ಚರಾಯ ನಮಃ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಶನಿಂ ನೀಲವರ್ಣಂ ನೀಲಮಾಲ್ಯಾಂಬರಧರಂ ನೀಲಗಂಧಾನುಲೇಪನಂ ನೀಲಾಶ್ವಾ ನೀಲಶ್ಚತ್ರಧ್ವಜರತಾಕಾರ ಶೋಭಿತಂ ದಿವ್ಯಂ ವೀರಂ ಪ್ರದಕ್ಷಿಣೀಂ ಕುರ್ವಾಣಾಂ ಗೃಹಂಡಲೇಂ ಪ್ರವೇಶಂ ಸಾಂಗಂ ಸಾಯುಧಂ ಸವಾಹನಂ ಸರಾಶ್ರಂ ಸಪತ್ನಿ ಪರಿವಾರ ಸಮೇತಂ ಸರ್ವ ಅಲಂಕಾರಭೂಷಿತಂ ಅಧಿದೇವತಾ ಪ್ರತ್ಯರ್ದೇವತಾ ಸಹಿತಂ ಸೂರ್ಯಗ್ರಹಸ್ಯ ಪಶ್ಚಿಮ ದಿಗ್ಭಾಗೆ ತಿಲಧಾನ್ಯಶೋಪರಿ ಭಗವಂತಂ ಶಂ ಶನೈಶ್ಚರಾಯ ನಮಃ. ಶನೈಶ್ಚರ ಸ್ವಾಮಿಯ ವಿಶೇಷವಾದಂಥ ಆರಾಧನಾ ಮಹೋತ್ಸವ ಈಗಾಗಲೇ ಬೆಳಗ್ಗೆ ಸಾಲಿಗ್ರಾಮ ಕ್ಷೇತ್ರ ನವರತ್ನ ಅಗ್ರಹಾರದಲ್ಲಿ ಲಕ್ಷ್ಮೀ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿದ್ವಿ, ಸಂಕಲ್ಪ ಮಾಡಿದ್ವಿ. ಸ್ವಾಮಿಗೆ ಆ ಸಾಲಿಗ್ರಾಮಕ್ಕೆ ಅಭಿಷೇಕ ನಡೆಯುವಂಥ ಕಾಲ ಭಗವಂತನ ಪ್ರಾರ್ಥನೆ ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ನಡೀತಿರ್ತಕ್ಕಂಥ ಈ ಮಹಾಯಜ್ಞ ನಾಳೆ ನಡೀತಾ ಇರತಕ್ಕಂತಹ ನಡಿಬಹುದಾದಂಥ ವಿಶೇಷವಾದಂಥ ಮಹಾಯಜ್ಞವನ್ನು ಯಾವುದೇ ಒಂದು ಸಣ್ಣ ಅವಘಡಗಳಾಗ್ದಿರ ಚೆನ್ನಾಗಿ ನಡೆಸ್ಕೊಡ್ಬೇಕಪ್ಪ ಭಗವಂತ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡಿದ್ದಾಯಿತು. ಈಗಾಗಲೇ ರಾಜ್ಯದ ಉತ್ತರ ಕರ್ನಾಟಕ, ಮೈಸೂರು, ಕೊಡಗು ಮತ್ತು ಮಂಗಳೂರು ಮತ್ತು ಭಾಳಷ್ಟು ದೂರದ ಪಕ್ಕದ ರಾಜ್ಯಗಳಿಂದಲೂ ಸಹಿತ ಯಾತ್ರೆಗೆ ಅಂದರೆ ಆ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಶನೈಶ್ಚರ ಮಹಾಯಾಗಕ್ಕೆ ನಾವು ಬರ್ತೀವಿ ಎಂಬತಕ್ಕಂಥದ್ದರ ಧ್ವನಿ ಆಲಿಸೇ ಆನಂದ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ನಾಳೆ ನಡೀತಿರ್ತಕ್ಕಂಥ ಶನೈಶ್ಚರ ಮಹಾಯಾಗಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ, ಎಲ್ಲಿ ಸ್ಥಳ ಇದ್ದರೆ ಅಲ್ಲೇ ಕೂತು ಶನೈಶ್ಚರ ಮಂತ್ರವನ್ನು ಜಪಿಸ್ತಾ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಮಹಾಯಜ್ಞವನ್ನು ಕಣ್ತುಂಬಿಸ್ಕೊಳ್ತಾ, ಯಜ್ಞ ಕಾಲದಲ್ಲಿ ಶನೈಶ್ಚರನಿಗೆ ವಿಶೇಷವಾಗಿ ತಾವು ತಮ್ಮ ಸ್ವಾಸ್ಥ್ಯದಿಂದ ತೈಲಾಭಿಷೇಕವನ್ನು ಮಾಡ್ತಾ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಭಗವಂತನ ಪ್ರಾರ್ಥನೆ, ಶನೈಶ್ಚರನ ಅನುಗ್ರಹ. ಓಂ ಶಂ ಶನೈಶ್ಚರಾಯ ನಮಃ. ಓಂ ಶಂ ಶನೈಶ್ಚರಾಯ ನಮಃ. ಓಂ ಶಂ ಶನೈಶ್ಚರಾಯ ನಮಃ. ಆ ಶನೈಶ್ಚರನ ಮಹಾಮಂತ್ರವನ್ನು ಪಠನೆ ಮಾಡ್ತಾ ಪ್ರತಿಯೊಬ್ಬರ ಜಾತಕದಲ್ಲೂ ಸಹಿತ ಆತನ ಅನುಗ್ರಹದಿಂದ ಹಾಕುವ ಪ್ರತಿ ಹೆಜ್ಜೆಯೂ ಸಹಿತ ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾಗಿರಲಿ. ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು ತಂದೆ ತಾಯಿಗೆ ಋಣಿಯಾಗಿದ್ದು ಅವರ ಪಾದಸೇವೆಯನ್ನು ಮಾಡ್ತಾ ಮನುಷ್ಯ ಹಾಕುವ ಹೆಜ್ಜೆನಲ್ಲಿ ಒಂದು ಸಂಸ್ಕಾರದ ಅರಿವನ್ನು ಮೂಡಿಸಿಕೊಂಡು ಹಿಂದೆ ಹಿರಿಯರು ಹೇಗೆ ಬದುಕಿದ್ರೋ ಆ ಬದುಕು, ಆ ಬಾಳ್ವೆಯನ್ನು ಮುಂದಿನ ಪೀಳಿಗೆ ಬದುಕಬೇಕಾಗಿದೆ. ಇವತ್ತು ಎಲ್ಲ ವೇಗ, ಭಾಳಷ್ಟು ಸ್ಪೀಡ್ ಇದ್ದೇವೆ ನಾವು. ಆ ಸ್ಪೀಡು ಅತಿಯಾದಂತಹ ವೇಗ ಬಹಳಷ್ಟು ಸಮಸ್ಯೆನೇ. ಆದರೆ ನಿಧಾನಕ್ಕೆ ಮಂದಗತಿಯಲ್ಲಿ ಸಾಗುವಂತಹ ಭಗವಂತನಾದಂತಹ ಶಂ ಶನೈಶ್ಚರ, ತಂಡಲನಾಗಿ ಪ್ರಚಂಡನಾಗಿ ಕಾಳಭೈರವನ ಪ್ರಿಯಭಕ್ತನಾದಂತಹ, ಯಮಾಗ್ರಜನಾದಂತಹ, ಸೂರ್ಯನಂದನನಾದಂತಹ ಶನೈಶ್ಚರನ ಅನುಗ್ರಹ ಪಾತ್ರಕ್ಕೆ ನಾವು ನೀವೆಲ್ಲರೂ ಸಹಿತ ಪಾತ್ರರಾಗ್ಬೋದು. ನಾಳೆ ಆದಷ್ಟು ತಪ್ಪದೀರ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಧರ್ಮ ಕಾರ್ಯದಲ್ಲಿ ಎಲ್ಲರೂ ಪಾಲ್ಗೊಳ್ಳುವಂಥದ್ದಾಗಲಿ. ಎಲ್ಲರೂ ಸಹಿತ ಈ ಮಹಾಯಜ್ಞದಲ್ಲಿ ಕಂಡು ಕಾಣದಂಥ ಕೈಗಳು, ಸಹಾಯಸ್ತವನ್ನು ನೀಡಿರ್ತಕ್ಕಂಥವರು, ಹಾಗೆ ಯಾರೆಲ್ಲ ಈ ಸೇವೆಗೆ ಬರಬೇಕು, ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು ಅಂತಿರ್ತಕ್ಕಂಥವ್ರು, ಕೆಲವಷ್ಟು ಜನಕ್ಕೆ ನಾನು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗ್ತಿಲ್ಲ, ನನ್ನದೊಂದು ಸೇವೆ ಇರಲಿ ಎಂಬತಕ್ಕಂಥವ್ರು, ಹಾಗೆ ಭಗವಂತನ ಆ ಸಾಕ್ಷಾತ್ಕಾರವಾದಂತಹ ಶನೈಶ್ಚರ ಮೂರ್ತಿಯ ದರ್ಶನ ಲಕ್ಷ್ಮೀ ಸ್ವಾಮಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಸ್ವಾಮಿಯ ಒಂದು ವಿಶೇಷವಾಗಿರ್ತಕ್ಕಂಥ ಮಹಾಯಜ್ಞ ನಡೀತದೆ. ಯಜ್ಞಕ್ಕೆ ನಿಮ್ಮೆಲ್ಲರೂ ಸಹಿತ ಸ್ವಾಗತ ಕೋರ್ತಾ ಇದ್ದೀವಿ. ಹಾಗೆ ಯಾರಿಗೆಲ್ಲರಿಗೂ ಸಹಿತ ಒಂದಷ್ಟು ಮಾಹಿತಿಗಳು ಬೇಕು ಅಂತಕ್ಕಂಥವ್ರಿಗಾದರೆ ನಾನು ಈ ಒಂದು ಸ್ಕ್ರೀನ್ ಮೇಲೆ ಇರ್ತಕ್ಕಂತಹ ಈ ಮೊಬೈಲ್ ನಂಬರನ್ನು ತಮಗೆ ತಿಳಿಸ್ತಾ ಇದ್ದೀವಿ. ಈ ಮೊಬೈಲ್ ನಂಬರ್ನಲ್ಲಿ ವಾಟ್ಸಪ್ ಮುಖಾಂತರ ನಿಮ್ಮ ವಿಚಾರಗಳು ಏನಿದೆಯೋ, ತಮ್ಮ ಸಹಾಯಸ್ತವೋ ಅಥವಾ ನಿಮಗೇನಾದರೂ ಸಲಹೆಗಳು ಅಥವಾ ಇನ್ನೇನಾದರೂ ಒಂದಿಷ್ಟು ಮಾಹಿತಿನೋ ಅಥವಾ ನೀವು ನಮಗೆ ಕೊಡುವಂಥ ಸಲಹೆ ಆಗಿರ್ಬೋದು ಅಥವಾ ಈ ಕಾರ್ಯಕ್ರಮವನ್ನು ಹೀಗೆ ಮಾಡೋಣ ಅಂತ ಹೇಳ್ತಕ್ಕಂಥದ್ದಾಗಿರ್ಬೋದು,
ವಾಲಂಟಿಯರ್ಸ್ ಆಗಿರ್ಬೋದು, ಸೇವೆ ಮಾಡಲಿಕ್ಕೆ ಮುಂದೆ ಬರ್ತಕ್ಕಂಥವ್ರಿಗಾಗಿರ್ಬೋದು, ಎಲ್ಲರಿಗೂ ಸಹಿತ ನಾವು ಸ್ವಾಗತವನ್ನು ಕೋರ್ತಾ ಈ ನಂಬರ್ನ ಜೋಪಾನ ಇಟ್ಕೊಂಡು, ಈ ನಂಬರ್ ನಿಮಗೆ ಏನಾದರೂ ಡೌಟ್ಸ್ ಬಂದರೆ, ಜೊತೆಗೆ ನಾಳೆ ಮಹರ್ಷಿ ಮಂದಿರಕ್ಕೆ ಸಾಲಿಗ್ರಾಮ ಕ್ಷೇತ್ರಕ್ಕೆ ಬರಲಿಕ್ಕೆ ಮೆಜೆಸ್ಟಿಕ್ಕಿಂದ ಆಗಲಿ, ಮಾರ್ಕೆಟಿಂದ ಆಗಲಿ, ಶಿವಾಜಿನಗರದಿಂದ ಆಗಲಿ, ಎಲ್ಲಿಂದನೇ ಸಹಿತ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಅಲ್ಲಿ ಬಂದು ಸಾದಹಳ್ಳಿ ಗೇಟು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೊರಡಬೇಕಾದ್ರೆ ಒಂದು ಟೋಲ್ ಸಿಗುತ್ತೆ. ಟೋಲ್ಗಿನ್ನ ಮುಂಚಿತವಾಗಿ ನಮ್ಮ ಆಶ್ರಮ ಇದೆ. ಸಾಧ್ಯವಾದಷ್ಟು ಅಲ್ಲಲ್ಲಿ ಒಂದು ಬ್ಯಾನರ್ಸ್ ಇದೆ ನೋಡಿ. ಹಾಗೆ ನಿಮಗೆ ಆನಂದ್ ಗುರುಜಿ ಆಶ್ರಮ ಅಂತ ಹೊಡೆದ್ರೆ ನಿಮ್ಮ ಮೊಬೈಲಲ್ಲಿ ಆನಂದ್ ಗುರುಜಿ ಆಶ್ರಮ, ಕರೆಕ್ಟ್, ಅದು ಆನಂದ್ ಗುರುಜಿ ಆಶ್ರಮ, ಆನಂದ್ ಗುರುಜಿ ಆಶ್ರಮ ಅಂತ ಹೇಳಿ ನಿಮ್ಮ ಮೊಬೈಲ್ ಮಂದಿರ ಅಂತ ಹಾಕ್ಬಿಟ್ರೆ ಗುರುಗಳೇ, ಮಹರ್ಷಿ ಮಂದಿರ ಅಂತ ಟೈಪ್ ಮಾಡಿದ ತಕ್ಷಣ ಕೆಳಗಡೆ ಆನಂದ್ ಗುರುಜಿ ಅಂತ ಬಂದ್ಬಿಡುತ್ತೆ, ಆನಂದ್ ಗುರುಜಿ ಆಶ್ರಮ ಅಂತ ಬಂದ್ಬಿಡುತ್ತೆ. ಅದನ್ನ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಲೊಕೇಶನ್ ಸಿಗುತ್ತೆ. ಯಾರಿಗಾದ್ರೂ ಅದು ಗೊತ್ತಾಗ್ಲಿಲ್ಲ ಅಂದ್ರೆ ಈ ಎಲ್ಲಾ ವ್ಯವಸ್ಥೆ ಇವತ್ತು ಟೆಕ್ನಾಲಜಿ ಚೆನ್ನಾಗಿದೆ. ಜೊತೆಗೆ ನಮ್ಮ ಟಿವಿಯ ಪರದೆ ಮೇಲೂ ಕೂಡ ಒಂದು ಅಡ್ರೆಸ್ ಬರ್ತದೆ, ಅದನ್ನ ಒಂದು ಫೋಟೋ ತಕೊಂಡ್ಬಿಟ್ರು ಸಂತೋಷ. ಅದು ವಿಳಾಸ ನೋಡಿ, ಅಲ್ಲಿ ವಿಳಾಸ ಬಹಳ ಸ್ಪಷ್ಟವಾಗಿದೆ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸಮೀಪ, ಅಂದರೆ ಸಾದಳ್ಳಿ ಗೇಟು, ಏರ್ಪೋರ್ಟ್ ಟೋಲ್ಗಿನ್ನ ಮುಂಚಿತವಾಗಿ, ಟೋಲ್ ದಾಟಿ ಮುಂದೆ ಹೋಗೋದು ಬೇಡ, ಟೋಲ್ ಫೀಸ್ ಕಟ್ಟೋದು ಬೇಡ, ಟೋಲ್ಗಿನ್ನ ಮುಂಚಿತವಾಗಲೇ ನಮ್ಮ ಆಶ್ರಮ ಸಿಗುತ್ತೆ. ಬನ್ನಿ, ಭಾಗವಹಿಸಿ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಮಹಾಯಜ್ಞದಲ್ಲಿ ಬಂದು ನನಗೆ ಆ ವ್ಯವಸ್ಥೆ ಇಲ್ಲ, ಈ ವ್ಯವಸ್ಥೆ ಇಲ್ಲ, ನನಗೆ ಹಾಗಿಲ್ಲ ಹೀಗಿಲ್ಲ ಅನ್ನೋದನ್ನು ದಯವಿಟ್ಟು ಮಾತಾಡಬೇಡಿ. ಅಲ್ಲಿನ ವ್ಯವಸ್ಥೆಗಳು ಏನಿದೆಯೋ ಅದರಲ್ಲಿ ನೋಡಿ ಆನಂದ ಪಡಿ. ನಾವೆಲ್ಲವೂ ಸಹಿತ ಕರ್ಮ ಕಳ್ಕೊಳ್ಳಿಕ್ಕಾಗಿ ಇಂತಹದ್ದೊಂದು ದೊಡ್ಡದಾದಂತಹ ಯಜ್ಞವನ್ನು ಮಾಡ್ತಾ ಇದ್ದೀವಿ. 4 ಜನಕ್ಕೋ 400 ಜನಕ್ಕೋ ಒಂದು ವ್ಯವಸ್ಥೆ ಮಾಡ್ಬೋದು. ಮಿತಿಮೀರಿದಷ್ಟಾದಾಗ ಕಷ್ಟವಾಗಬಹುದು. ಆದರೆ ನಿಮ್ಮೆಲ್ಲರ ಸಹಕಾರದಿಂದ ಮಾತ್ರ ಯಜ್ಞ ನಡೀತಿದೆ. ಎಲ್ಲರ ಉದ್ದೇಶ, ಎಲ್ಲರ ಚಿಂತನೆ ಮಾಡಬೇಕಾದ್ದು ಒಂದೇ, ಆ ಯಜ್ಞವನ್ನು ಕಣ್ತುಂಬಿಸ್ಕೊಳ್ಳುವಂಥದ್ದು, ಅಲ್ಲಿ ಹೇಳುವಂತಹ ವೇದ ಮಂತ್ರಗಳನ್ನು ಕಿವಿಯಲ್ಲಿ ಆಲಿಸುವಂಥದ್ದು, ಶನೇಶ್ಚರ ಮಹಾಮಂತ್ರವನ್ನು ಅಲ್ಲಿ ಎಲ್ಲರೂ ಪಠನೆ ಮಾಡ್ತಕ್ಕಂಥದ್ದು. ಏಕೆಂದರೆ ಶ್ರೀ ಕ್ಷೇತ್ರ ತಿರುನೆಲ್ಲಾರು ಕ್ಷೇತ್ರದಿಂದ ಒಂದು ಅದ್ಭುತವಾದಂತಹ ವಿಗ್ರಹವನ್ನು ತಂದು ಆ ವಿಗ್ರಹವನ್ನು ಮುಂದೆ ನಿಂತುಕೊಂಡು ಆ ವಿಗ್ರಹಕ್ಕೆ ಸ್ವಾಮಿಗೆ ಅಭಿಷೇಕವನ್ನು, ತಿಲತೈಲ ಅಭಿಷೇಕವನ್ನು ಬರುವ ಪ್ರತಿಯೊಬ್ಬ ಭಕ್ತರು ನೀವೇ ನಿಮ್ಮ ಸ್ವಹಸ್ತದಿಂದ ದೇವರಿಗೆ ಅಭಿಷೇಕ ಮಾಡಲಿಕ್ಕೆ ಒಂದು ಅಣಿ ಮಾಡಿಟ್ಟಿದ್ದೀವಿ. ಆ ವ್ಯವಸ್ಥೆ ಮಾಡ್ಕೊಳ್ಳಿ. ಮೆಜೆಸ್ಟಿಕ್ಕಿಂದ 297F ಅಂತ ಬಸ್ ನಂಬರು, ಆ ಬಸ್ ಹತ್ಬಿಟ್ರೆ ಡೈರೆಕ್ಟಾಗಿ ಆಶ್ರಮದ ಮುಂದೆನೇ ಇಳಿಸ್ತಾರೆ. 297F ಅಂತ ಹೇಳಿ, ಅದು ಮೆಜೆಸ್ಟಿಕ್ಕಿಂದ ಬೋವಿಪಾಳ್ಯ 297F 297F 97F. ಅದು ಮೆಜೆಸ್ಟಿಕ್ ಇಂದ ಬೋವಿಪಾಳ್ಯ ಅಂತ ಹೇಳಿ ನಮ್ಮ ಆಶ್ರಮದ ಪಕ್ಕದಲ್ಲಿರೋ ಊರು ಬೋವಿಪಾಳ್ಯ ತನಕನೂ ಹೋಗುತ್ತೆ. ಆದ್ರೆ ನಮ್ಮ ಆಶ್ರಮದ ಮೇಲೆ ಬಸ್ ನಿಲ್ಲಿಸಿ ಮುಂದೆ ಹೊರಿತಕ್ಕಂಥದ್ದು. ತುಂಬಾ ಸಂತೋಷ. ಬಸ್ಸಲ್ಲಿ ಬರುವ ಪ್ರಯಾಣಿಕರು ತುಂಬಾ ಕಡಿಮೆನೆ. ಹೌದು. ಆದ್ರೂ ಹೆಣ್ಣು ಯಾರೊಬ್ಬರಿಗಾದ್ರೂ ಅಸಮಾಧಾನ ಇಲ್ದಿರ, ಅದರಲ್ಲಿ ಮೊದಲೇ ಹೇಳಿದ್ದೀನಿ, ಮಹರ್ಷಿ ಮಂದಿರ ಅಥವಾ ಆನಂದ್ ಗುರುಜಿ ಆಶ್ರಮ ನಿಮ್ಮ ಮೊಬೈಲಲ್ಲಿ ನೋಡ್ರೆ ಲೊಕೇಶನ್ ಸೀದಾ ಬರುತ್ತೆ. ಬನ್ನಿ, ಮಹಾಪ್ರಸಾದವನ್ನು ಸ್ವೀಕರಿಸಿ, ಕಣ್ತುಂಬ ದೇವರ ದರ್ಶನ ಮಾಡಿ, ಅಲ್ಲಿ ಕೂತ್ಕೊಂಡೊಂದಷ್ಟು ಜಪಾನುಷ್ಠಾನ ಮಾಡಿ, ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ, ಶನೇಶ್ಚರನ ಅನುಗ್ರಹ ಹೊಂದಿದ್ರೆ ಎಲ್ಲವೂ ಸಾಧನೆ ಮಾಡಿದ ಹಾಗೆ. ಅಂತಹ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಶನೇಶ್ಚರ ಮಹಾಯಾಗ ಇದೊಂದು ಅದೃಷ್ಟವೇ ಸರಿ. ಬನ್ನಿ, ಭಾಗವಹಿಸಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಚಕ್ರೇಶ್ವರಿ ಬಾಲಾತ್ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ತ್ರಂಬಕೇಶ್ವರನ್ನ ಪ್ರಾರ್ಥನೆ ಮಾಡ್ತಾ, ಕಾರ್ತೀಕ ಮಾಸದ ಕೃಷ್ಣಪಕ್ಷ ಅಮಾವಾಸ್ಯೆ, ಭಾನುವಾರದ ಅಮಾವಾಸ್ಯೆ ತಪ್ಪುದೀರ ಬೆಳಿಗ್ಗೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವು ವೀಕ್ಷಣೆ ಮಾಡಬೇಕು. ಅಮಾವಾಸ್ಯೆಯ ತಂತ್ರಸಾರವನ್ನು ಈ ಬಾರಿ ಬಹಳ ವಿಶೇಷವಾದಂಥ ರೀತಿ, ನಿಮ್ಮೆಲ್ಲರಿಗೂ ಅರ್ಥವಾಗುವಂಥ ರೀತಿ ಶ್ರೀನಿವಾಸ್ ಶರ್ಮಾರವರಿಂದ ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ತಾವು ನೋಡ್ಬೋದು. ಯಾಕೆಂದರೆ ತಂತ್ರಸಾರ, ಅಮಾವಾಸ್ಯೆಯ ತಂತ್ರಸಾರ, ಅಮಾವಾಸ್ಯೆ ಭಾನುವಾರ ಬಂದದ್ರಿಂದ, ಅದರಲ್ಲೂ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ, ಈ ಅಮಾವಾಸ್ಯೆಯಿಂದ ಮಾಡ್ಕೊಳ್ಬಹುದಾದಂಥ ತಂತ್ರಸಾರವನ್ನು ಭಾಳಷ್ಟು ಅಚ್ಚುಕಟ್ಟಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ರೀತಿಯೇ ಮಾಡಿ ತೋರಿಸಿರೋದಿದೆ. ನೋಡಿ, ಅದರಂತೆ ನೀವು ಮಾಡ್ಕೊಳ್ಳಿ. ಅದರಲ್ಲಿ ಸಾಕಷ್ಟು ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿವಸ, ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಹೇಗಿದೆ ಅದು ನೋಡೋಣ. ಶ್ರೀ ಕ್ರೋಧಿನಾಮ ಸಂವತ್ಸರಿ ದಕ್ಷಿಣಾಯನಿ ಶರದೃತು ಕಾರ್ತೀಕ ಮಾಸ ಕೃಷ್ಣ ಪಕ್ಷ 29/11/2024 ಶುಕ್ರವಾರ ತ್ರಯೋದಶಿ ಸ್ವಾತಿ ನಕ್ಷತ್ರ. ಇವತ್ತು ಮಾಸ ಶಿವರಾತ್ರಿ. ನೋಡಿ, ಶಿವನ ಆರಾಧನೆ ಮಾಡಲಿಕ್ಕೂ ಬಹಳ ವಿಶೇಷವಾದಂಥ ದಿನ.
ಶಿವನ ಆರಾಧನೆ, ದೇವಿಯ ಆರಾಧನೆ. ಗೌರೀರ್ಮಿಮಾಯ ಸಲಿಲಾ ನಕ್ಷತ್ರಧ್ಯುಪದೇಂ ಸಾಂ ಚತುಷ್ಪದೀಂ ಅಷ್ಟಾಪದೇ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಮತ್ತೊಂದು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಿದ್ದೇನೆ. ಈ ವಿಚಾರ ಪ್ರತಿ ವರ್ಷಕ್ಕೆ ಒಂದಾವರ್ತಿ ನಿಮ್ಮ ಮುಂದೆ ಬರ್ತಾ ಇರುತ್ತೆ. ಪ್ರತಿ ವರ್ಷವೂ ಒಂದೊಂದು ವಿಶೇಷವಾಗಿ ಒಂದು ವರ್ಷದ ಸಂಪೂರ್ಣವಾದಂಥ 2025 ಸಂಪೂರ್ಣ ವರ್ಷ ಭವಿಷ್ಯವನ್ನು ಇವತ್ತು ಲೋಕಾರ್ಪಣೆ ಆಗಿದೆ. ಇವತ್ತು ವಿಶೇಷವಾಗಿರ್ತಕ್ಕಂಥ ರೀತಿ ಸಂಪೂರ್ಣ ವರ್ಷ ಭವಿಷ್ಯ 2025 ಈ ವಿಶೇಷವಾದಂಥ ಗ್ರಂಥವನ್ನು ಪ್ರತಿಯೊಂದು ಕರ್ನಾಟಕ ರಾಜ್ಯದ ಮೂಲ ಮೂಲೆಗಳಲ್ಲೂ, ಪ್ರತಿಯೊಂದು ಗ್ರಂಥಾಲಯಗಳಲ್ಲೂ ಅಥವಾ ಪ್ರತಿಯೊಂದು ವ್ಯಾಪಾರ ವ್ಯವಹಾರ ಮಳಿಗೆಗಳಲ್ಲೂ ಈ ಒಂದು 2025 ಈ ವರ್ಷ ಭವಿಷ್ಯತ್ತು ಎಂಬತಕ್ಕಂಥದ್ದು, ಈ ವರ್ಷ ಭವಿಷ್ಯ ಎಂಬತಕ್ಕಂಥ ಪಂಚಾಂಗವನ್ನು ಸಂಪೂರ್ಣವಾಗಿ ನಿಮ್ಮ ಭವಿಷ್ಯತ್ತನ್ನು ತಿಳ್ಕೊಳ್ಳುವಂಥ 12 ರಾಶಿ 27 ನಕ್ಷತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಅದರಲ್ಲೂ ಕೆಲವು ಧರ್ಮ ಸೂಕ್ಷ್ಮತೆಗಳನ್ನು, ಚಿಕ್ಕದಾದಂಥ ಪುಟ್ಟದಾದಂಥ ಪರಿಹಾರಗಳನ್ನು ತಿಳಿ ಹೇಳುವಂತಹ ಅದ್ಭುತವಾದಂಥ ಸಂಪೂರ್ಣ ವರ್ಷ ಭವಿಷ್ಯ 2025 ಈ ಒಂದು ವಿಶೇಷವಾದಂಥ ವರ್ಷ ಭವಿಷ್ಯತ್ತು ಇದು ಲೋಕಾರ್ಪಣೆ ಆಗಿದೆ. ಹೀಗಾಗಿ ಇದರಲ್ಲೂ ನಮ್ಮ ಆತ್ಮೀಯರಾದಂಥ ಶ್ರೀನಿಧಿ ಪಬ್ಲಿಕೇಶನ್ಸ್ ವತಿಯಿಂದ ಅವರೊಂದಿಗೆ ಹೊರತಂದಿರತಕ್ಕಂಥ ಈ ಅದ್ಭುತವಾದಂಥ ಗ್ರಂಥ ರಾಜ್ಯದಾದ್ಯಂತ ನಿಮ್ಮ ಕೈ ಸೇರಲಿದೆ. ಬನ್ನಿ, ಎಲ್ಲೆಲ್ಲಿ ನಿಮಗೆ ಅನುಕೂಲ ಇದೆಯೋ ಶ್ರೀನಿಧಿ ಪಬ್ಲಿಕೇಶನ್ಸು ಧಾರ್ಮಿಕವಾದಂತಹ ಮಳಿಗೆ, ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಂಸ್ಥೆಯಿಂದ ಬಂದಂತಹ ಈ ಗ್ರಂಥ ಮತ್ತು ಇದರಲ್ಲಿ ಉಪಯುಕ್ತವಾದಂಥ ಮಾಹಿತಿಗಳು ನಿಮ್ಮ ಭವಿಷ್ಯದಲ್ಲಿ ಯಾವ್ಯಾವ ರಾಶಿಗೆ ಸಂಬಂಧಪಟ್ಟಂಥ ಫಲಾಫಲಗಳೇನು ಎಂಬತಕ್ಕಂಥದ್ದನ್ನು ತಿಳ್ಕೊಳ್ಬಹುದು. ಅದ್ಭುತವಾದಂಥ ಗ್ರಂಥ ಪ್ರತಿಯೊಬ್ಬರು ಕೈ ಸೇರಲಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಇನ್ನು ರಾಶಿಫಲದ ಕಡೆ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂತಹ ಯೋಗಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ತಂದುಕೊಳ್ತಕ್ಕಂಥ ನಿಮಗೂ, ಅದರಲ್ಲೂ ಮೂಗಿನ ತುದಿಯಲ್ಲೇ ಕೋಪ ಇಟ್ಕೊಂಡಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೂ, ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಭಾಳಷ್ಟು ಕೋಪಕ್ಕೊಳಗಾಗ್ತಾ ಇರ್ತೀರಿ. ತಾಮಸ, ಸಮಾಧಾನ, ತೃಪ್ತಿಯಾಗಿರಬೇಕಾದಂಥ ನೀವು ನಿಮ್ಮ ಕಣ್ಗಳಲ್ಲಿ ತೋರಿಸುವಂಥ ಒಂದು ರಭಸ ಇದೆಯಲ್ಲ, ಅದು ಸಾರ್ವತ್ರಿಕವಾದಷ್ಟು ಒಳ್ಳೆಯದಲ್ಲ. ಆದಷ್ಟು ಹಸನ್ಮುಖಿಯಾಗಿರಬೇಕಾದಂಥ ನೀವು ನಿಮ್ಮ ನಗುಮುಖದಲ್ಲಿ ನೋಡಿ ಎಲ್ಲರೂ ನಗಬೇಕೇ ವಿನಃ ನೀವು ಕೋಪ ಮಾಡಿಕೊಂಡು ಅದನ್ನು ನೋಡುವಂಥದ್ದು ಆ ದೃಶ್ಯ ಅಷ್ಟು ಸಮಂಜಸಕಲ್ಲ. ಜೊತೆಗೆ ಇವತ್ತು ವ್ಯವಹಾರಗಳು ಮಾಡುವಾಗ ಯಾವುದೇ ವ್ಯವಹಾರ ಆದರೂ ಸ್ವಲ್ಪ ತಾಳ್ಮೆಯಿಂದ ಮಾಡಿ, ದುಡುಕಿ ತೀರ್ಮಾನ ತಂದುಕೊಳ್ಳಬೇಡಿ. ಇವತ್ತಿನ ವ್ಯಾಪಾರ ವ್ಯವಹಾರದಲ್ಲಿ ಅಧಿಕವಾದಂಥ ಲಾಭವೇ ಇದೆ ಮೇಷರಾಶಿಯವರಿಗೆ. ಜೊತೆಗೆ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡುವ ಪ್ರತಿಯೊಂದು ಕಾಯಕವೂ ಶೀಘ್ರ ಫಲವನ್ನು ಸಿಗುವಂಥದ್ದಾಗಲಿ, ಫಲ ಕೊಡುವಂಥದ್ದಾಗಿರಲಿ. ಒಳ್ಳೆಯದಾಗಲಿ. ಭಗವತಿಯನ್ನು ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಭಗವಂತನ ಕೃಪಾಕಟಾಕ್ಷದಿಂದ ಎಲ್ಲ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗಬಹುದು. ವೃಷಭ ರಾಶಿಯವರಿಗೆ ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4 ಗಂಟೆ 12 ನಿಮಿಷದವರೆಗೂ ಬಹಳ ಅದೃಷ್ಟದ ಕಾಲ. ಈ ಸಮಯದಲ್ಲಿ ತಾವು ಯಾವ ಚಿಂತನೆಯನ್ನು ಮಾಡಿದ್ರೂ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಹಾಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ, ಗುರುಬಲ ಇರೋದ್ರಿಂದ ಇವತ್ತು ವೃಷಭ ರಾಶಿಯವರು ಯಾವ ತೀರ್ಮಾನ ತಂದುಕೊಂಡ್ರೂ ಆ ತೀರ್ಮಾನದಲ್ಲಿ ಸಾಕಷ್ಟು ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರವನ್ನು, ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸಕರವಾದಲ್ಲದ್ರಿಂದ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ, ಒಂದಷ್ಟು ಅಸಮಾಧಾನ ಇರುತ್ತೆ, ಒಂದಷ್ಟು ಸಮಾಧಾನಕರವಾದಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಇದ್ದರೂ ಯಾವ ಚಿಂತನೆಯೂ ಅಷ್ಟು ಸರಿಸಮಾನವಾಗಿ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗೆ ಇವತ್ತು ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ದುಃಖದ ಕ್ಷಣಗಳನ್ನು ದೂರ ಮಾಡ್ಕೊಳ್ಬಹುದು. ಯೋಗ ಫಲಗಳು ಅಥವಾ ಶುಕ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಎಲ್ಲವೂ ಮಹತ್ತರವಾಗಿದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಂತಕ್ಕಂಥದ್ದು ಎದುರಾಗ್ತಾ ಇರುತ್ತೆ. ಇವತ್ತು ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗೆಯನ್ನು ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ.
ಇನ್ನು ಇವತ್ತು ನೀವು ಮಾಡುವ ಕೆಲಸ ಏನೇ ಇದ್ದರೂ ಸರಿಸುಮಾರು ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದ ನಂತರ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡಿ, ಇನ್ನಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಶನೈಶ್ಚರ ಮಂತ್ರವನ್ನು ನಿತ್ಯ ನಿರಂತರ ಪಠನೆ ಮಾಡಬೇಕಾದ್ದು ಮಿಥುನ ರಾಶಿಯವರು. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆಪಡಿಸ್ಕೊಳ್ತೀರಿ. ಫಲಾಫಲಗಳಲ್ಲಿ ಹೆಚ್ಚು ಲಾಭವನ್ನು ತಂದುಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ಕೋಪ ಇಟ್ಕೊಂಡಿರ್ತೀರಿ. ಕೋಪದಿಂದ ಏನನ್ನೂ ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಉದ್ಯೋಗಕ್ಕಾಗಿ ಮನೆಯಿಂದ ಆಚೆ ಹೊರಡತಕ್ಕಂಥವರು ಸರಿಯಾದ ಸಮಯಕ್ಕೆ ಹೊರಡಿ. ಹಾಗೆ ಮನೆಯಲ್ಲಿ ಹಸನ್ಮುಖಿಯಾಗಿ ನಗನಗ್ತಾ ಇರಿ. ನಿಮ್ಮ ಆರೋಗ್ಯದಲ್ಲಿ ಉಂಟಾಗುವಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಒಂದುದ್ರನೆ ತುಳಸಿ ತೀರ್ಥವನ್ನು ತೆಗೆದುಕೊಂಡು ಹೊರಡೋದ್ರಿಂದ ಕರ್ಕಾಟಕ ರಾಶಿಯವರು ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನೂ ಇರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ, ಲಕ್ಷ್ಮಿ ಅಂತ ಸರ್, ನಾವು ಮಂಡ್ಯದಿಂದ. ಅಮ್ಮ ಸಂತೋಷ, ಗುರುಜಾರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ಕಾರ ಸರ್, ಕೋಟಿ ಕೋಟಿ ನಮಸ್ಕಾರಗಳು. ತುಂಬಾ ದಿವಸದಿಂದ ಟ್ರೈ ಮಾಡ್ತಾ ಇದ್ವಿ ಮಾತಾಡ್ಬೇಕು ನಿಮ್ ಜೊತೆ ಅಂತ. ಇವತ್ ಸಿಕ್ಕಿದೆ ಸರ್. ನಾವು 2 ಸರಿ ಬಂದಿದ್ವಿ ನಿಮ್ಮ ಆಶ್ರಮಕ್ಕೆ, ಆದ್ರೆ ಇವಾಗ ಬಂದಿಲ್ಲ. ದೇವ್ರು ತಗೊಂಬಂದಾಗ ಬಂದಿದ್ವಿ. ಈ ದೇವಸ್ಥಾನ ಕಟ್ಟಿದ್ಮೇಲೆ ಬಂದಿಲ್ಲ ಸರ್ ನಾವು. ಬನ್ನಿಮ್ಮ, ಸಾಧ್ಯವಾದರೆ ನಾಳೆ ಶನೈಶ್ಚರ ಮಹಾಯಾಗ ನಡೀತಿದೆ. ನಾಳೆ ಬಂದು ಲಕ್ಷ್ಮೀಬೋರ ಸ್ವಾಮಿನೂ ದರ್ಶನ ಮಾಡಿಕೊಂಡು ಶನೈಶ್ಚರನ ದರ್ಶನ ಮಾಡ್ಕೊಂಡು ಬನ್ನಿ. ಹೇಳಮ್ಮ, ಏನು ಸಮಸ್ಯೆ ತಾಯಿ? ನಾವು ತುಂಬಾ ದಿವಸದಿಂದ ನಾವು ಒಂದ್ ಸೈಟ್ ತಗೋಬೇಕು ಅಂತ ತುಂಬಾ ದಿವಸದಿಂದ ಆಸೆ ಇದೆ ಸರ್. ಆದ್ರೆ ನೀವು ಬಾಯಿ ಹೇಳ್ಬಿಡಿ ಸರ್, ಆಗುತ್ತೋ ಆಗಲ್ಲ, ಅದೃಷ್ಟದಲ್ಲಿ ಇದೆಯಾ ಇಲ್ವಾ ಮನೆ ಕಟ್ಟ ಯೋಗ ಅಂತ ನೀವು ಏನ್ ಹೇಳ್ತೀರಾ ಅದಕ್ಕೆ ನಾವು ಇದಾಗ್ತೀವಿ. ಆಗದೇ ಇಲ್ಲ, ನಿಮ್ ಇದ್ರಲ್ಲಿ ಇಲ್ವೇ ಇಲ್ಲ ಅಂದ್ರೂ ಅದಕ್ಕೂ ಇದಾಗಿದೀವಿ ಸರ್. ತುಂಬಾ ದಿವಸದಿಂದ ಟ್ರೈ ಮಾಡ್ತಿದೀವಿ, ನಾವು ಒಂದ್ ಸೈಟ್ ತಗೋಬೇಕು ಅಂತ ಆಗ್ತಾನೆ ಇಲ್ಲ ಸರ್. ನಾವು ಎಲ್ಲಿ ಹೋದ್ರು ನಮ್ಮ ರೇಂಜ್ಗೆ ನಾವು ಹುಡುಕಿದ್ರೂ ಸಿಗ್ತಾ ಇಲ್ಲ ಎಲ್ಲೂ. ತುಂಬಾ ಆಸೆ ಇದೆ ಸರ್, ನಾವು ಒಂದ್ ಸೈಟ್ ತಗೋಬೇಕು ಅಂತ. ಇನ್ನು ನೋಡಿ ನೋಡಿ ನಮಗೂನು ಸಾಕಾಗಿ ಹೋಗಿದೆ ಸರ್. ನಮ್ಗೆ ಅಮ್ಮ, ನೀವು ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಹೇಳಿ? ಮಂಡ್ಯದಿಂದ ಸರ್. ಮಂಡ್ಯ ಭಾಗದಲ್ಲಿ ಬೆಲ್ಲ ಬಹಳ ಚೆನ್ನಾಗಿರುತ್ತೆ. ನಾವು ಬೆಂಗಳೂರಲ್ಲಿ ನೋಡ್ತಾ ಇರೋದು ಸರ್ ಸೈಟ್. ಇರಲಿ, ನೀವೆಲ್ಲಾದರೂ ನೋಡಿ. ನೀವೇನು ಹೇಳಿದ್ರಿ? ನಮ್ಮ ಹಣೆ ಬಾರದಲ್ಲಿ ಸೈಟ್ ತಗೊಂಡು ಮನೆ ಕಟ್ಟೋ ಯೋಗ ಇದೆಯೋ ಇಲ್ವೋ ಅಂತ ಕೇಳಿದ್ರಿ. ಹೌದು ಅಲ್ವಮ್ಮ? ಮಂಡ್ಯದಲ್ಲಿ ಬೆಲ್ಲ ಫೇಮಸ್ ಇದೆ. ಒಂದಷ್ಟು ಬೆಲ್ಲನ ಈ ಕೆಲಸ ಫೆಬ್ರವರಿನಲ್ಲಿ ನೀವು ಸೈಟ್ ತಗೊಂಡು ಪಾಯ ಪೂಜೆ ಶುರು ಮಾಡ್ತೀರಿ. ಪಾಯ ಪೂಜೆ ಶುರು ಮಾಡಿದ ತಕ್ಷಣ ಒಂದಷ್ಟು ಬೆಲ್ಲ ತಂದು ಸ್ವಾಮಿ ಹೆಸರು ಹೇಳಿ ಲಕ್ಷ್ಮೀಬೋರ ಸ್ವಾಮಿ ಸಾನ್ನಿಧ್ಯದಲ್ಲಿ ಒಂದಷ್ಟು ಪೊಂಗಲ್ ಮಾಡಿಸಿ. ಇದು ಆಗತ್ತೆ ಇಲ್ಲ ಅನ್ಲಿಕ್ಕೆ ನಿಮ್ಮ ಬಲಭಾಗದಲ್ಲಿ ಸೊಂಟದಲ್ಲಿ ಒಂದು ಹುಟ್ಟು ಮಚ್ಚೆ ಇದೆ, ಅದು ನೋಡ್ಕೊಳ್ಳಿ. ನಿಮ್ಮ ಬಲಭಾಗದ ಸೊಂಟದಲ್ಲಿ ಒಂದು ಹುಟ್ಟು ಮಚ್ಚೆ ಇದೆ. ಅದೇ ಥರ ಫೆಬ್ರವರಿನಲ್ಲಿ ನೀವು ಒಂದು ಭೂಮಿ ತೆಗೆದುಕೊಂಡು ಅದನ್ನು ಪಾಯ ಪೂಜೆ ಶುರು ಮಾಡ್ತೀರಿ. ಮೊದಲು ಬಲಭಾಗ ಸೊಂಟದ ಮೇಲೆ ಇರ್ತಕ್ಕಂಥ ಹುಟ್ಟು ಮಚ್ಚೆ ನೋಡ್ಕೊಳ್ಳಿ. ನಿಮ್ಮ ಬಲಭಾಗದ ಸೊಂಟದ ಮೇಲೆ ಒಂದು ಹುಟ್ಟು ಮಚ್ಚೆ ಇದೆ ತಾಯಿ, ಅದು ನೋಡ್ಕೊಳ್ಳಿ. ಅಂದರೆ ನಿಮ್ಮ ಪ್ರಶ್ನೆಗೆ ನನಗೆ ಅದೃಷ್ಟದಲ್ಲಿ ಇದೆಯೋ ಇಲ್ವೋ ಅಂತ ಕೇಳಿದ್ರಲ್ಲ, ಹೇಳ್ಬಿಡಿ ಸರಿ, ನಿಮ್ ಅದೃಷ್ಟದಲ್ಲಿ ಅದಕ್ಕೆ ಕರೆಕ್ಟಾಗಿ ಯೋಗ ಇದೆಯೋ ಇಲ್ವಾ ಅಂತ ನಿಮ್ ಬಾಯರನ್ನ ಹೇಳ್ಬಿಟ್ರೆ ಅದಕ್ಕೆ ಇದಾಗ್ತೀವಿ ಸರ್. ನಾವು ಅಂದ್ರೆ ಎಷ್ಟಂದ್ರೆ ಹೇಳ್ಕೊಳಕ್ ಆಗ್ತಿಲ್ಲ. ನಾವು ಬೆಂಗಳೂರಲ್ಲೇ ನೋಡ್ತಾ ಇರೋದು ಸೈಟು. ತಾಯಿ, ನಾನು ಹೇಳೋದು ಕೇಳಿಸ್ಕೊಳ್ಳಿ. ನೀವು ನಿಮ್ಮ ಅದೃಷ್ಟದಲ್ಲಿ ಇರೋದಕ್ಕೋಸ್ಕರನೇ ನೀವು ಬೆಲ್ಲ ತಂದು ಒಂದು ಪೊಂಗಲ್ ಮಾಡಿಸಿ ಸ್ವಾಮಿಗೆ ನೈವೇದ್ಯ ಮಾಡಿಸಿ ಅಂತಂದೆ. ಎರಡನೇದು, ಇನ್ನೂ ನಿಮ್ಮ ಸಮಾಧಾನ ಆಗಲಿ, ನಿಮ್ಗೆ ಕರೆಕ್ಟಾಗಿ ಆಧಾರ ಸಿಗಲಿ ಅಂತ ನಿಮ್ಮ ಬಲಭಾಗದ ಸೊಂಟದ ಮೇಲೆ ಹುಟ್ಟು ಮಚ್ಚೆ ಇದೆ ನೋಡ್ಕೊಳ್ಳಿ ಅಂತಲೂ ಹೇಳಿದೆ. ಇದೆಯಾ ನೋಡಿ ಅಂತಲೂ ಹೇಳಿದೆ. ನಾನು ಹೇಳಿಬಿಟ್ಟು ಫೋನ್ ಲೈನ್ ಕಟ್ ಮಾಡಿಲ್ಲ, ನೀವು ನೋಡಿಬಿಟ್ಟು ನಮಗೆ ಹೇಳಿ ಅಂತ ಹೇಳಿದೆ. ನಿಮ್ಮ ರೈಟ್ ಸೈಡ್ ಸೊಂಟದ ಮೇಲೆ ಹುಟ್ಟು ಮಚ್ಚೆ ಇರೋದು ಕನ್ಫರ್ಮ್ ಇದೆ. ಅದರಿಂದ ನಿಮಗೆ ಹತ್ತಿರದಲ್ಲೇ ಇನ್ನೇನು ಫೆಬ್ರವರಿನಲ್ಲಿ ನೀವು ಸೈಟ್ ತೊಗೊಂಡು ಒಂದು ಮನೆ ಕೆಲಸ ಶುರು ಮಾಡಿಸ್ತೀರಿ. ಆದಷ್ಟು ಬೇಗ ಒಳ್ಳೆಯದಾಗುತ್ತೆ, ಧೈರ್ಯವಾಗಿರಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಕರ್ಕಾಟಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ.
ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇದ್ದು, ಅದರಲ್ಲೂ ಬುಧನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇರುತ್ತೆ. ಆದರೆ ಕೋಪ ಒಳ್ಳೆಯದಲ್ಲ, ಆರೋಗ್ಯಕರವಾದ ಬೆಳವಣಿಗೆ ಬೇಕು. ಇವತ್ತು ಸಿಂಹರಾಶಿಯವರು ಸರಿಸುಮಾರು 11 ಗಂಟೆ 11 ನಿಮಿಷದಿಂದ 4 ಗಂಟೆವರೆಗೂ, 11 ಗಂಟೆ 11 ನಿಮಿಷದಿಂದ 4 ಗಂಟೆವರೆಗೂ ಬಹಳ ಅದ್ಭುತವಾದಂಥ ಕಾಲವನ್ನೇ ಗಮನಿಸ್ತೀರಿ. ಇವತ್ತಿನ ವ್ಯಾಪಾರ, ವ್ಯವಹಾರ, ವೃತ್ತಿಧರ್ಮ, ದೂರಭಾರ ಪ್ರಯಾಣ, ಮಾಡುವಂಥ ಧರ್ಮದ ಕೆಲಸ ಎಲ್ಲವೂ ಸಹಿತ ಅರ್ಥಗರ್ಭಿತವಾಗಿ ಶ್ಲಾಘನೀಯವಾಗಿ ಕೆಲಸ ಆಗುತ್ತೆ. ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಏನೇ ಮಾಡಬೇಕಾದ್ರೂ ಒಳ್ಳೆ ಮನಸ್ಸಿನಿಂದ ಆಲೋಚನೆ ಮಾಡಿ ಸಮಾಧಾನಕರವಾಗಿದ್ದರೆ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ. ಹಾಗೆ ಇವತ್ತಿನ ದಿವಸ ಯೋಗ ಫಲ ಎಂಬತಕ್ಕಂಥದ್ದು ಭಗವತಿಯ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರ ಜೊತೆಗೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆಯ ಆರಾಧನೆ, ರಾಹುಕಾಲದಲ್ಲಿ ದೇವಿಯ ಒಂದು ವಿಶೇಷವಾದಂಥ ಸಾನ್ನಿಧ್ಯ, ದೇವಿಯ ಸಾನ್ನಿಧ್ಯದಲ್ಲಿ ಹಚ್ಚುವಂಥ ಒಂದು ದೀಪ ಇವತ್ತು ಸಿಂಹರಾಶಿಯವರಿಗೆ ಅದ್ಭುತವಾದಂಥ ಫಲವನ್ನು ಕೊಡುತ್ತೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು, ಸ್ವಲ್ಪ ದುಡುಕಿ ತೀರ್ಮಾನ ತಂದುಕೊಳ್ಳುವಂಥ ಪರಿಸ್ಥಿತಿಗಳೆದುರಾಗ್ಬೋದು, ಕೆಲವು ಸಮಸ್ಯೆಗಳೆಂಬತಕ್ಕಂಥದ್ದಕ್ಕೆ ಕೊನೆ ಇಲ್ಲದಂಥ ರೀತಿ ಸಮಸ್ಯೆ ಆಗ್ತಿದೆಯೇನೋ ಎಂಬಂಥ ರೀತಿ ಭಾಸವಾಗ್ಬೋದು. ಆದರೆ ಯಾವುದೇ ಸಮಸ್ಯೆ ನಿಮಗೆ ಸಾಕಷ್ಟು ನೋವು ಕೊಡ್ತಕ್ಕಂಥದ್ದಲ್ಲ. ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಒಂದಷ್ಟು ಮನಸ್ಸು ಕನ್ಫ್ಯೂಷನ್ಸ್ ಇರುತ್ತೆ. ಅದು ದಾಟಿದ್ರೆ ಮತ್ತಷ್ಟು ಅನುಕೂಲವನ್ನೇ ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡಿಕೊಳ್ಳುವಂಥ ಮನಸ್ಸು ನಿಮ್ಮದು. ಕೋಪ ಮಾಡ್ಕೋಬೇಡಿ, ಆರೋಗ್ಯವಾಗಿರಿ. ಜೊತೆಗೆ ಇವತ್ತು ನೀವು ಮಾಡುವಂಥ ಯಾವುದೇ ಕೆಲಸ ಆದರೂ ಇನ್ನಷ್ಟು ಅದ್ಭುತವಾದಂಥ ಕೆಲಸಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮೊದಲು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದರೆ ಒಂದು ಬನ್ನಿ ವೃಕ್ಷದ ಹತ್ರ ಹೋಗಿ ಒಂದು ದೀಪವನ್ನು ಹಚ್ಚಿ ಶನೈಶ್ಚರ ಮಂತ್ರವನ್ನಂತೂ ನಿರಂತರ ಪಠನೆ ಮಾಡಿ. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಹೀಗೆ ಶನೈಶ್ಚರ ಮಂತ್ರವನ್ನು ನಿತ್ಯ ನಿರಂತರ ಪಠನೆ ಮಾಡೋದ್ರಿಂದಲೂ ಸಾಕಷ್ಟು ಒಳ್ಳೆ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡುವ ಯಾವುದೇ ಕೆಲಸ ಆದರೂ ಶೀಘ್ರ ಫಲ ಸಿಗಬೇಕಾದ್ರೆ ತಾಯಿ ದುರ್ಗೆಯನ್ನು ಸಹಿತ ಪ್ರಾರ್ಥನೆ ಮಾಡುವಂಥದ್ದು ಮತ್ತಷ್ಟು ವಿಶೇಷವೇ ಸರಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದ್ದು ಫಲಾಫಲಗಳಲ್ಲಿ ಸಾಕಷ್ಟು ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಮನಸ್ಸು ಅಸಮಾಧಾನ ಮಾಡ್ಕೊಳ್ತೀರಿ. ಯಾವುದೇ ಕೆಲಸ ಹೇಗೆ ನಡಿಬೇಕೋ ಭಗವಂತನ ನಿರ್ಣಯದಂತಿರುತ್ತೆ. ನಿಮ್ಮ ಹಸನ್ಮುಖಿತನ ಬೇಕು, ನಿಮ್ಮ ನಗುಮುಖ ಬೇಕು. ಯಾವುದೇ ಕೆಲಸ ಆದರೂ ಸಮಾಧಾನಕರವಾದಂಥ ಫಲ ಬೇಕು. ಆದರೂ ನಾನು, ನಂದು, ನನ್ನಿಂದ, ಅಥವಾ ನಾನು ಹೇಳಿದ್ರೆ ಮಾತ್ರ, ಅಥವಾ ನಾನು ಹೇಳ್ದಂಗೆ ಆಗುವಂಥದ್ದು, ಅಥವಾ ನನ್ನ ಬಿಟ್ಟರೆ ಇನ್ಯಾರೂ ಇಲ್ಲ, ಈ ಪ್ರಕಾರವಾಗಿರ್ತಕ್ಕಂಥ ಮದಮಾತ್ಸರ್ಯಗಳನ್ನು ತುಂಬಿಕೊಂಡು ನಡೆದರೆ ಯಾವುದೂ ಸಾಧನೆ ಆಗೋದಿಲ್ಲ. ಎಲ್ಲರೂ ಅವರವರ ಮಟ್ಟಿಗೆ, ಎಲ್ಲ ನಕ್ಷತ್ರಗಳಲ್ಲೂ ಅವರವರ ಮಟ್ಟಿಗೆ ಸಮಂಜಸವಾಗಿ ಭಗವಂತ ಎಲ್ಲ ಅನುಕೂಲಗಳನ್ನು ಕೊಟ್ಟಿರ್ತಾನೆ. ಇಲ್ಲಿ ನಾನು ಎಂಬತಕ್ಕಂಥದ್ದು ಯಾವಾಗ ಬರುತ್ತೆ ಅಂದರೆ ಅಲ್ಲಿ ಶನಿ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ, ಬುಧನ ವಕ್ರಸ್ಥಾನದಿಂದ ಇಲ್ಲಿ ಎದುರಾಗುವಂಥ ಮನಸ್ಸು ನಿಮ್ಮದಾಗುತ್ತೆ. ಆದಷ್ಟು ತಾಳ್ಮೆ, ಸಮಾಧಾನವಾಗಿ ಆಲೋಚನೆ ಮಾಡಿ ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಬೇಕು. ತಾಳ್ಮೆಯಿಂದ ಮಾಡುವಂಥ ಕೆಲಸ ಶೀಘ್ರ ಫಲವನ್ನು ಕೊಡುತ್ತೆ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ. ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ನೀವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸುವಂಥದ್ದಿದೆ. ಹಾಗೆ ಇವತ್ತಿನ ವ್ಯಾಪಾರ, ವ್ಯವಹಾರ, ವೃತ್ತಿಧರ್ಮ ಜೊತೆಗೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬದಲಾವಣೆ ತಂದುಕೊಳ್ಳುವಂಥ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ. ಕೋಪದಿಂದ ಏನೂ ಮಾಡಲಿಕ್ಕಾಗೋದಿಲ್ಲ, ಯಾವುದನ್ನು ಸಾಧನೆ ಮಾಡ್ಕೊಳ್ಳಿಕ್ಕಾಗಲ್ಲ. ವ್ಯವಹಾರಗಳಲ್ಲಿ ಅಡ್ಡಿ ಆತಂಕ ಅಂತಕ್ಕಂಥದ್ದಿರುತ್ತೆ, ಅದನ್ನು ಸರಿಪಡಿಸ್ಕೊಳ್ಬೇಕು. ಆದರೆ ನೀವು ಮಾಡುವಂಥ ಕಾಯಕ, ನಿಮ್ಮ ಅದ್ಭುತವಾದಂಥ ಚಿಂತನೆ ಎಲ್ಲವೂ ಸರಿಯಾದಂಥ ಒಂದು ಸನ್ಮಾರ್ಗದಲ್ಲಿರುತ್ತೆ. ಇವತ್ತು ನೀವು ನಂಬಿರ್ತಕ್ಕಂಥ ದೈವವನ್ನು ಪ್ರಾರ್ಥನೆ ಮಾಡಿ ದೇವರ ಕೃಪಾಶೀರ್ವಾದದಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರೊಂದಿಗೆ ಸಾಧ್ಯವಾದರೆ ಇವತ್ತು ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸಿ ಶುಭ ಶುಕ್ರವಾರ ದೇವಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇಂದೋಡಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರುಜಿ, ನಾವು ಗುರುಜಿ ಬಸವನಗರದಿಂದ ಮಾತಾಡ್ತಾ ಇದ್ದೀವಿ. ಸಂತೋಷ ಅಮ್ಮ. ಅಮ್ಮ, ತಮ್ಮ ಹೆಸರು ತಿಳ್ಕೊಬೋದಾ?
ರತ್ನಮ್ಮ ಅಂತ ಅಣ್ಣ ರತ್ನಮ್ಮ ಅಂತ ಹೇಳಿ. ಸಂತೋಷ ತಾಯಿ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಾ ಆಯ್ತು. ಹಲೋ ಹಲೋ ಹಾ ಗುರುಜಿ. ರತ್ನಮ್ಮ ಅವರೇ, ನನ್ನ ನೋಡಿ ಮಾತಾಡಿ. ನೀವು ಟಿ ವಿ ನೋಡ್ತಾ ಇದ್ದೀರೋ ನನ್ನೊಂದಿಗೆ ಮಾತಾಡ್ತಿದ್ದೀರೋ? ಹಾ ಗುರುಜಿ. ಹೇಳಮ್ಮ ಗುರುಜಿ. ಹೇಳಮ್ಮ, ಹಲೋ ಮಾತಾಡು ತಾಯಿ. ಗುರುಜಿ, ನಾನು ಬಸವನಗರದಿಂದ ರತ್ನಮ್ಮ ಅಂತ ಗುರುಜಿ. ಹೇಳಮ್ಮ. ಗುರುಜಿ, ನನ್ನ ಮಗನ ಮದುವೆ ಬಗ್ಗೆ ಕೇಳಬೇಕು ಗುರುಜಿ. ಮಗನ ಮದುವೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ? ಹ್ಞೂ ಗುರುಜಿ, ಪಡ್ತಾ ಇದೀವಿ ಗುರುಜಿ. ಏನು ಓದಿದ್ದ ಮಗ? ಏನು ಕೆಲಸ ಮಾಡ್ತಾ ಇದ್ದಾನೆ ಮಗ? ಗುರುಜಿ SLC ಮಾಡ್ಕೊಂಡವನೇ. ಇವಾಗ ಸ್ವಂತ ಕಾರ್ ಐತೆ ಗುರುಜಿ, ಕಾರ್ಗೆ ಹೋಗ್ತಾನೆ ಗುರುಜಿ. ಮದುವೆ ಪ್ರಯತ್ನ ಯಾವಾಗಿಂದ ಮಾಡ್ತಿದ್ದೀರಿ? ಗುರುಜಿ, ಒಂದು 3-4 ತಿಂಗಳಿಂದ ಓದು ಇದ್ರಲ್ಲಿ ಮಗಳಿಗೆ ಮಾಡಿದ್ವಿ ಗುರುಜಿ. ಇವಾಗ ಅವನಿಗೆ 27 ವರ್ಷ ಆಗಿದೆ. ಇವಾಗ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ವಿ ಗುರುಜಿ, ಸೆಟ್ ಆಗ್ತಾ ಇಲ್ಲ. ಇನ್ನೂ ಬರೀ 3 ತಿಂಗಳು ಅಷ್ಟೇ ತಾನೇ ನಿಮ್ಮ ಪ್ರಯತ್ನ? ಮಾಡ್ತಾ ಇದ್ದೀವಿ ಗುರುಜಿ. ಅದು 27 ಆಯ್ತಲ್ಲ ಗುರುಜಿ, ಅದಕ್ಕೆ ಇನ್ನು ವಯಸ್ಸಾಗಿದೆ ಅಂತಾರಲ್ಲ ಗುರುಜಿ. ಆಯಿತು. ಮಗ ಇದ್ದಾನ ಹತ್ರದಲ್ಲಿ? ಇವಾಗ ತಾನೇ ಜಸ್ಟ್ ಹೋದ ಗುರುಜಿ. ನಾನು ತುಂಬಾ ವರ್ಷದಿಂದ ಟ್ರೈ ಮಾಡ್ತಾ ಇದ್ದೇನೆ ಗುರುಜಿ. ಇವತ್ತು ನನ್ನ ಅದೃಷ್ಟ ಶನೇಶ್ವರ ಮಹಾಸ್ವಾಮಿನೇ ನನಗೆ ದಾರಿ ಕೊಟ್ಟವನೆ ಗುರುಜಿ. ನಾನು 8 ದಿವಸದಿಂದ ಗುರುಜಿ ನಾನು ಶನೇಶ್ವರನ ಸ್ವಾಮಿನೇ ಇದು ಮಾಡ್ತಾ ಇದ್ದೀನಿ ಗುರುಜಿ. ಆಯಿತು, ಸಂತೋಷ. 8 ದಿವಸದಿಂದ ನೀವೇನು ಜಪ ಮಾಡಿದ್ದೀರೋ ನಾಳೆ ಅದು ಪರಿಪೂರ್ತಿ ಆಗುತ್ತೆ. ಅಂದರೆ ಇವತ್ತು ಸಂಪೂರ್ಣ ಆಗುತ್ತೆ, ನಾಳೆ ಅದರ ಯಾಗ ನಡೆಯುತ್ತೆ ನೋಡಿ. ಇಡೀ ರಾಜ್ಯದಾದ್ಯಂತ ಇಷ್ಟು ಜನ ನೀವೆಲ್ಲರೂ ಸಹಿತ ಜಪಿಸಿದ್ದೀರಲ್ಲ, ನೀವೆಲ್ಲರೂ ಮಾಡಿರ್ತಕ್ಕಂಥ ಜಪದ ಫಲ ಇದು ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರಿಗೂ ಅನುಗ್ರಹ ಆಗುತ್ತೆ. ನೀವು ನಿಮ್ಮ ಮಗನಿಗೂ ಒಂದು ಸಂಕಲ್ಪ ಮಾಡಿದ್ರಲ್ಲ, ಮಗನಿಗೆ ಬೇಗ ಮದುವೆ ಆಗಲಿ ಅಂತ, ಆದಷ್ಟು ಬೇಗ ಅವನಿಗೆ ಮದುವೆ ಆಗಲಿ. ಚಿಂತೆ ಮಾಡಬೇಡಿ. ನಾಳೆ ಮಹಾಯಜ್ಞದಲ್ಲಿ ನಿಮ್ಮ ಒಂದು ಪ್ರಾರ್ಥನೆಯೂ ಸಹಿತ ಭಗವಂತನಿಗೆ ಸೇರಿಸಿ ಆದಷ್ಟು ಬೇಗ ನಿಮ್ಮ ಮನೇಲಿ ಒಂದು ಮಂಗಳ ಕಾರ್ಯ ಆಗೋ ಥರ ನಾನೊಂದು ಸಂಕಲ್ಪ ಮಾಡ್ತೀನಿ. ಒಳ್ಳೆಯದಾಗಲಿ, ಧೈರ್ಯವಾಗಿರಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಿ. ಖಂಡಿತ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ಈ ಶುಭ ದಿನ, ಶುಭ ಶುಕ್ರವಾರ ರಾಹುಕಾಲ ಆದ ನಂತರ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಮತ್ತಷ್ಟು ಲಾಭ ಇದೆ. ಆದರೆ ರಾಹುಕಾಲಕ್ಕೂ ಮುನ್ನ ಅಂದರೆ ಈಗ ನೀವೇನು ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಮಂದಗತಿ ಅನಿಸುತ್ತೆ. ಆದರೂ ಬಹಳ ವೇಗವಾಗಿ ನಿಮ್ಮ ಕೆಲಸದ ಕಡೆ ಹೆಚ್ಚು ಜವಾಬ್ದಾರಿ ತೊಗೊಂಡು ಹೊರಡ್ತಾ ಇದ್ದೀರಿ. ಆದರೆ ಇದರ ಮಧ್ಯದಲ್ಲಿ ಸಣ್ಣ ಸಮಸ್ಯೆ ಎದುರಾಗುತ್ತೆ. ಅದಕ್ಕೋಸ್ಕರ 1 ಚಿಟಿಗೆಯಷ್ಟು ಅಕ್ಕಿ, 1 ಚಿಟಿಗೆಯಷ್ಟು ಕಡಲೆಬೇಳೆ, ಅಕ್ಕಿ ಮತ್ತು ಕಡಲೆಬೇಳೆಯನ್ನು ಏಕಕಾಲದಲ್ಲಿ ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅಕ್ಕಿಯನ್ನು ಆಗ್ನೇಯಕ್ಕೆ ಹಾಕಿ, ಕಡಲೆಬೇಳೆಯನ್ನು ಉತ್ತರಕ್ಕೆ ಹಾಕಿ, ಈ ಪ್ರಕಾರ ಮಾಡೋದ್ರಿಂದ ಒಂದಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲೇನೋ ನೀವು ಅಂದುಕೊಂಡಷ್ಟು ಲಾಭವೇ ಇದೆ. ಆದರೆ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಕೋಪ ಪಡುವಂಥದ್ದು ಅಥವಾ ಏನೋ ಒಂದು ಸಾಧನೆ ಮಾಡಬೇಕಾದ್ರೆ ಕೆಲವು ಅಡ್ಡಿ ಆತಂಕ ಎದುರಾಗುವಂಥದ್ದು, ಮನಸ್ಸಲ್ಲಿ ಇಲ್ಲದ ಅಸಮಾಧಾನಗಳು ತುಂಬಿ ತುಳುಕುವಂಥದ್ದು, ಅಥವಾ ಯಾರೋ ಸ್ನೇಹಿತರಿಂದ ಮತ್ತಷ್ಟು ಸಮಸ್ಯೆಗಳನ್ನು ಹೆಗಲ ಮೇಲೆ ಇರಿಸ್ಕೊಳ್ಳುವಂಥದ್ದು, ಇದೆಲ್ಲವೂ ನಡೆಯಬಹುದು. ಆದಷ್ಟು ಮಕರ ರಾಶಿಯವರು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ಫಲಾಫಲಗಳನ್ನು ಖಂಡಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಯಾವುದೇ ಯೋಗ ಫಲ ನಿಮಗೆ ಸಿಗಬೇಕಾದರೂ ಭಗವತಿಯ ಅನುಗ್ರಹ ಬೇಕು. ಅದಕ್ಕಾಗಿ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಬೇಕು. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡುವ ಯಾವುದೇ ಕೆಲಸ ಆದರೂ ಶಾಂತಿ ಸಮಾಧಾನವಾಗಿರಬೇಕಾದ್ರೆ ನೀವು ಸಹಿತ ಅಷ್ಟೇ ಹಸನ್ಮುಖಿಯಾಗಿರಬೇಕು. ಅದರಿಂದ ಒಳ್ಳೆಯ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಒಂದಷ್ಟು ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಗಮನ ಕೊಟ್ಟರೆ ಮಾತ್ರ. ಆದರೆ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು, ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕು. ಸಣ್ಣ ವಿಚಾರವನ್ನು ಸಹಿತ ಮರೆತು ಮುಂದೆ ನಡೀತಾ ಹೋಗಬೇಕು. ದೊಡ್ಡದಾದಂತಹ ಜವಾಬ್ದಾರಿ ಹೊರಬೇಕಾಗಿರತಕ್ಕಂಥ ನಿಮಗೆ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಕನ್ಫ್ಯೂಷನ್ಸ್ ಆಗುವಂಥದ್ದು, ಸಮಸ್ಯೆ ಎದುರಾಗುವಂಥದ್ದು, ಅಸಮಾಧಾನ ಎಂಬತಕ್ಕಂಥದ್ದು ತುಂಬಿ ತುಳುಕುವಂಥ ಪರಿಸ್ಥಿತಿ ಆಗಬಹುದು. ಆದರೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಅಸಾಧ್ಯವಾದ್ದನ್ನು ಖಂಡಿತ ಸಾಧನೆ ಮಾಡ್ಕೊಳ್ತೀರಿ. ಹಾಗೆ ಇವತ್ತಿನ ಯೋಗ ಫಲದಲ್ಲಿ ಗುರು ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಭಯಪಡಬೇಕಾದ್ದಿಲ್ಲ. ಸಣ್ಣ ವಿಚಾರವನ್ನು ಅಲ್ಲಿಂದಲೇ ಅದನ್ನು ದೂರ ಮಾಡಿ
ಮಾಡಬೇಕಾದ್ದು ನಡಿಬೇಕಾದ್ದು ಧರ್ಮ ಮಾರ್ಗದಲ್ಲಿ ಹೋಗಬೇಕಾದಂಥ ಕೆಲಸಗಳ ಕಡೆ ಹೆಚ್ಚು ಗಮನ ಕೊಟ್ಟರೆ ಇನ್ನಷ್ಟು ಅರ್ಥಗರ್ಭಿತವಾದಂಥ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ತಾಯಿ ದುರ್ಗೆಯನ್ನು ಅಥವಾ ನಿಮ್ಮ ಕುಟುಂಬದ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮನೆ ದೇವರನ್ನು ಅಥವಾ ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ನೀವು ಹಿರಿಯರ ಪಾದಮುಟ್ಟಿ ನಮಸ್ಕಾರ ಮಾಡಿಕೊಂಡು ಹೆಜ್ಜೆ ಮುಂದೆ ಹಾಕಿದ್ರೆ ಕುಂಭರಾಶಿಯವರು ಅಷ್ಟೇ ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಮನಸ್ತಾಪಗಳಾಗ್ಬೋದು. ಸ್ವಲ್ಪ ಮಟ್ಟಿಗೆ ವ್ಯಾಜ್ಯಗಳು, ಕದನಗಳು ಅಥವಾ ಮನೆಯಲ್ಲಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿ ಅಥವಾ ಯಾರು ನಿಮ್ಮ ಮಾರ್ಗದರ್ಶಕರಾಗಿರ್ತಾರೋ ಅವರು ಸ್ವಲ್ಪ ಮುನಿಸ್ಕೊಳ್ತಕ್ಕಂಥದ್ದು, ಅವ್ರನ್ನ ಸಮಾಧಾನ ಪಡಿಸೋದು ಸ್ವಲ್ಪ ಟೈಮ್ ತೊಗೊಳ್ಬೋದು. ಹಾಗೆ ಒಂದಷ್ಟು ಪಕ್ಷಿಗಳು, ಪ್ರಾಣಿಗಳ ಹತ್ರ ಸ್ವಲ್ಪ ಹುಷಾರಾಗಿರಬೇಕು. ಇವತ್ತು ಸಣ್ಣ ಪುಟ್ಟ ಸಮಸ್ಯೆಗಳು ಆರೋಗ್ಯ ಕೆಡತಕ್ಕಂಥ ಪರಿಸ್ಥಿತಿ ಇದೆ. ಅದರಲ್ಲೂ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ 2 ಗಂಟೆಯಿಂದ 4 ಗಂಟೆ 20 ನಿಮಿಷ ಅಂತಹ ಅದ್ಭುತವಾದಂಥ ಕಾಲ ಅಲ್ಲ. ಈ ಸಮಯದಲ್ಲಿ ಒಂದಲ್ಲ ಒಂಥರ ಸಮಸ್ಯೆಗಳು ಎದುರಾಗ್ಬೋದು. ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಹಾಗೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕಂದ್ರೆ ಒಂದಷ್ಟು ಗೋಕ್ಷೀರ, ಹಸುವಿನ ಹಾಲನ್ನು ಬೆಳಿಗ್ಗೆ ಮನೇಲಿದ್ದಾಗ 1 ಲೋಟ ಹಾಲನ್ನು ಕಾಯಿಸಿ ಅದಕ್ಕೊಂಚು ಸಕ್ಕರೆಯನ್ನು ಹಾಕಿ, ಸಕ್ಕರೆ ಹಾಕಿರ್ತಕ್ಕಂಥ ಹಾಲನ್ನು ಸಣ್ಣ ಮಕ್ಕಳಿಗೂ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೂ ನಿಮ್ಮ ಕೈಯಿಂದ ಕೊಡಿ. ಅಥವಾ ಹೊರಗಡೆ ಆದರೂ ಸಹಿತ ಒಂದು 4 ಜನ ಮಕ್ಕಳಿಗೆ ಒಂದಿಷ್ಟು ಹಾಲು ಹಣ್ಣು ಹಂಚಿ. ಈ ಪ್ರಕಾರ ಮಾಡೋದ್ರಿಂದ ನಿಮ್ಮಲ್ಲಿ ತುಂಬ ಬದಲಾವಣೆಗಳನ್ನು ತಂದುಕೊಳ್ತೀರಿ. ಒಳ್ಳೆಯ ಯೋಗ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ. ಚೆನ್ನಾಗಿದ್ದೀರಾ? ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್, ನಮ್ಮ ರಣಂಗೂರು ತಾಲೂಕಿಂದ ಕರೆ ಮಾಡ್ತಾ ಇರೋದು. ಸಂತೋಷ ಸರ್. ತಮ್ಮ ಹೆಸರು? ನಾವು ಕೊಟ್ರೇಶ್ ಅಂತ ಹೇಳಿ ಸರ್. ಕೊಟ್ರೇಶ್ ಅಂತ ಹೇಳಿ. ಗುರುಜಾರ್ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ ಸರ್. ನಮಸ್ತೆ ಸರ್ ಗುರುಜಿ. ನಮಸ್ತೆ, ಹೇಳಿ ಕೊಟ್ರೇಶ್, ಏನು ಮಾಡ್ತಿದ್ದೀರಿ? ಸರ್, ನಾವು ಟೈಲ್ಸ್ ವರ್ಕ್ ಮಾಡ್ತೀವಿ ಸರ್. ಸರ್, ಸ್ವಲ್ಪ ಪ್ರಾಬ್ಲಮ್ ಸರ್ ನಮ್ಮ ಮನೆಯಲ್ಲಿ, ಆರೋಗ್ಯ ಸಮಸ್ಯೆ. ಆಮೇಲೆ ಎಷ್ಟು ದುಡಿದ್ರು ಸ್ವಲ್ಪ ದುಡ್ಡಿನ ಅಡಚಣೆ, ಮಗನ ವಿದ್ಯಾಭ್ಯಾಸ. ಮಗಳೇನು ಓದ್ತಾ ಇದ್ದಾಳೆ? ಮಗ 4ನೇ ಕ್ಲಾಸ್, ಮಗಳು 4ನೇ ಕ್ಲಾಸ್ ಸರ್. ಆಗಲಿ. ನಿಮ್ಮ ಮನೆದೇವರ ಹೆಸರು ಹೇಳಿ. ಯಲ್ಲಮ್ಮ ಆಂಜನೇಯ ಸರ್. ಯಲ್ಲಮ್ಮ ಆಂಜನೇಯ. ನಿಮ್ಮ ಸ್ವರತರಂಗ ಪ್ರಕಾರ ಶುಕ್ರ ಚೆನ್ನಾಗಿದ್ದಾನೆ, ಲಗ್ನಾಧಿಪತಿ ಪರವಾಗಿಲ್ಲ. ಫೆಬ್ರವರಿ 24ನೇ ತಾರೀಕಿನವರೆಗೂ ಸ್ವಲ್ಪ ಮಂದಗತಿಯಲ್ಲಿರುತ್ತೆ. ನೀವು ಕೇಳಿದಂಥ ಎಲ್ಲ ವಿಚಾರಗಳಲ್ಲೂ ಫೆಬ್ರವರಿ 24ರವರೆಗೂ ಸ್ವಲ್ಪ ಮಂದಗತಿಯಲ್ಲಿರುತ್ತೆ. ಫೆಬ್ರವರಿ 24 ದಾಟ್ತಾ ಇದ್ದಾಗೆ ಸಾಕಷ್ಟು ಬದಲಾವಣೆ ಇದೆ. ಒಳ್ಳೆಯ ಯೋಗ ಫಲ ಇದೆ. ಸಾಧ್ಯವಾದರೆ ಮಕ್ಕಳಿಗೆ ಹೇಳಿ, ಬುಧವಾರದೊತ್ತು ತಲೆಗೆ ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿ ಎಲ್ಲಾದರೂ ಒಂದು ಬನ್ನಿ ವೃಕ್ಷಕ್ಕೆ ಹೋಗಿ ಒಂದು ನಮಸ್ಕಾರ ಮಾಡ್ಕೊಂಡು ಬರ್ಲಿಕ್ಕೆ ಹೇಳಿ. ಭಾನುವಾರದ ದಿವಸ ಒಂಚೂರು ಗೋಧಿ ಪಾಯಸ ಮಾಡಿಬಿಟ್ಟು ಸೂರ್ಯನಿಗೆ ನೈವೇದ್ಯ ಮಾಡಿ, ಆ ನೈವೇದ್ಯವಾಗಿರ್ತಕ್ಕಂಥ ಗೋಧಿ ಪಾಯಸನ ಮಕ್ಕಳಿಗೂ ಮತ್ತು ನೀವು ಮನೆಯಲ್ಲಿರೋರೆಲ್ಲರೂ ಆ ಪ್ರಸಾದವನ್ನು ಸ್ವೀಕರಿಸಿ. ಇದನ್ನು ಸ್ವಲ್ಪ ಒಂದು 4 ವಾರ ಮಾಡ್ತಾ ಬನ್ನಿ, ಎಲ್ಲವೂ ಸರಿ ಹೋಗುತ್ತೆ, ಭಾಳಷ್ಟು ಬದಲಾವಣೆ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಈಗ ನಾಳಿನ ಯಾಗದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಬನ್ನಿ ಗುರುಗಳೇ, ನಾಳೆ ಶನೇಶ್ವರ ಮಹಾಯಾಗ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡಿ. ಖಂಡಿತ. ನಾಳೆ ಮಹಾಯಜ್ಞ ಎಂಬತಕ್ಕಂಥದ್ದು ತಲೆಯಲ್ಲಿದೆ. ಆದರೆ ಬೆಳಗ್ಗೆ 1:30 ಗಂಟೆ ನಾವು ನಿಮ್ಮ ಜೊತೆಯಲ್ಲಿ ಇಲ್ಲಿ ಕೂತ್ಕೊಂಡಿದ್ದೇವೆ. ಇಲ್ಲಿ ಕೂತಿರುವಾಗ ಪ್ರತಿ ರಾಶಿಗಳನ್ನು ಹೇಳಬೇಕಾದ್ರೂ ನನ್ನ ಮನಸ್ಸು ಅಲ್ಲಿ ಹೋಗ್ತಾ ಇರುತ್ತೆ. ಯಾಕೆಂದರೆ ನಾಳೆ ವ್ಯವಸ್ಥೆಗಳು ಹೇಗೆ ಮಾಡಬೇಕು, ಹೋಮದ ಕುಂಡ ರೆಡಿ ಆಗಬೇಕು, ಬರುವ ಅಭಿಮಾನಿಗಳಿಗೆ, ಬರ್ತಕ್ಕಂತಹ ಭಕ್ತರಿಗೆ ಅದು ಹೇಗೆಲ್ಲ ವ್ಯವಸ್ಥೆಗಳಾಗಬೇಕು, ಎಲ್ಲಿ ಕೂಡಿಸುವಂಥ ವಿಧಾನ ಮತ್ತು ಪೂಜಾನುಷ್ಠಾನದ ಸಲಕರಣೆಗಳು, ಮತ್ತು ನೀವು ನಾಳೆ ಬರಬೇಕಾದ್ರೆ ತರಬೇಕಾಗಿರ್ತಕ್ಕಂಥದ್ದು ಮಂಗಳ ದ್ರವ್ಯ, ಅರಿಶಿನ, ಕುಂಕುಮ, ಹೂವು, ಜೊತೆಗೆ 1-2 ದೀಪಗಳು, ಜೊತೆಗೆ ಒಂದು ಮಣ್ಣಿನ ಹಣತೆನೋ ಅಥವಾ ಒಂದು ಆರತಿ ತಟ್ಟೆನೋ ತೊಗೊಂಬನ್ನಿ. ಎಳ್ಬತ್ತಿ ನೀವು ತಂದರೂ ಸರಿ, ಅಥವಾ ಅಲ್ಲೇ ಎಳ್ಬತ್ತಿಗಳು ಸಿಗುತ್ತೆ, ಅದನ್ನು ತೊಗೊಂಡು ಎಳ್ಬತ್ತಿಗಳನ್ನು ಸಂಕಲ್ಪ ಮಾಡಿಕೊಳ್ಳಿ. ಹಾಗೆ ಯಜ್ಞ ಕಾಲದಲ್ಲಿ ಹೇಳ್ಕೊಡುವಂತಹ ಮಂತ್ರವನ್ನು ತಾವು ಪಠಿಸಿ. ವೇದ ಮಂತ್ರಗಳನ್ನು, ಆ ವಿಶೇಷವಾಗಿರ್ತಕ್ಕಂಥ ಹವನ ಕಾಲದ ಮಂತ್ರಗಳನ್ನು ಕಿವಿಯಲ್ಲಿ ಆಲಿಸಿ. ಆ ಹವನವನ್ನು, ಮಹಾಯಜ್ಞವನ್ನು ಯಥೇಚ್ಛವಾದಂಥ ರೀತಿ ಯಜ್ಞೇಶ್ವರನಿಗೆ ಸಮರ್ಪಣೆ ಮಾಡ್ತಕ್ಕಂಥ ಶನೇಶ್ವರನಿಗೆ ಹಾಕಬೇಕಾಗಿರ್ತಕ್ಕಂಥ ಏನೆಲ್ಲ ಪದಾರ್ಥಗಳಿದೆಯೋ, ಯಾವೆಲ್ಲ ವನಸರಿಗಳಿದೆಯೋ ಅದೆಲ್ಲವನ್ನು ಸಿದ್ಧ ಆ ಅಗ್ನಿಕುಂಡಕ್ಕೆ ಹಾಕುವಾಗ ಅದನ್ನು ಕಣ್ತುಂಬ ದರ್ಶನ ಮಾಡಿಕೊಳ್ಳಿ. ಜೊತೆಗೆ ನೀವೇ ನಿಮ್ಮ ಸ್ವಹಸ್ತದಿಂದ ಶನೇಶ್ವರನಿಗೆ ತಿರುನೆಲ್ಲಾರಲ್ಲಿರ್ತಕ್ಕಂಥ ಸ್ವಾಮಿ ಹೇಗಿದೆಯೋ ಅದೇ ಪ್ರಕಾರ ತಿರುನೆಲ್ಲಾರಿಂದ ತಂದಿರತಕ್ಕಂಥ ವಿಗ್ರಹಕ್ಕೆ ನೀವು ಅಭಿಷೇಕವನ್ನು ಮಾಡಿ. ನಿಮ್ಮ ಕೈಯಾರ ನೀವು ಅಭಿಷೇಕ ಮಾಡಬೇಕು, ನಿಮ್ಮ ಸ್ಥಳದಲ್ಲಿ ಕೂತ್ಕೋಬೇಕು. ಅದಕ್ಕಾಗಿ ನಾಳೆ ಸ್ವಲ್ಪ ಬೆಳಗ್ಗೆ ಬೇಗನೆ ಬರೋದು ಉತ್ತಮ. ಯಾಕೆಂದರೆ ಒಂದಷ್ಟು ಸರತಿ ಸಾಲಿರುತ್ತೆ,
ನೂಕು ಮಾಡ್ಕೊಳ್ದಿರ ನಾವು ಬಂದಿರತಕ್ಕಂಥದ್ದು ನಮ್ಮ ಕರ್ಮಫಲ ಕಳ್ಕೊಳ್ಳಿಕ್ಕೆ ಇದನ್ನೆಲ್ಲರೂ ಮನಸ್ಸಲ್ಲಿ ಇಟ್ಕೊಳ್ಳಿ. ನನ್ನ ಸೀರೆ ಗಲೀಜಾಯಿತು, ನನ್ನ ಬಟ್ಟೆ ಗಲೀಜಾಯಿತು, ನನ್ನ ಪ್ಯಾಂಟ್ ಗಲೀಜಾಯಿತು, ನನ್ನ ಪಂಚೆ ಗಲೀಜಾಯಿತು, ಈಗಷ್ಟೇ ಹೊಸ ಸೀರೆ ಉಟ್ಕೊಂಬಂದೆ ಮಾಡಬೇಡಿ. ಯಾಕೆಂದರೆ ವ್ಯವಸ್ಥೆಗಳು ಹೇಗಿದೆಯೋ ಹಾಗೆ ಅನನ್ಯವಾಗಿ ನಾವು ನಡೆಸ್ಕೊಂಡು ಹೋಗಬೇಕು. ಇದೆಲ್ಲದರ ಜೊತೆಗೆ ಬೆಲೆ ಬಾಳುವ ವಸ್ತುಗಳನ್ನು ಹಾಕ್ಕೊಂಡು ಬರಬೇಡಿ ಅಂತ ಮೊದಲೇ ಹೇಳಿದ್ದೇನೆ. ಪೂಜೆಗೆ ಬರಬೇಕಾದ್ರೆ ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಬೆಳ್ಳಿ ಪಂಚಪಾತ್ರೆ, ಉದ್ಧರಣೆ, ಬೆಳ್ಳಿ ಕಪ್ಪುಗಳು ತಂದಿದ್ದೀನಿ, ತರಬೇಡಿ. ಬೇಕಾದ್ರೆ ಇದು ಅಡಿಕೆ ತಟ್ಟೆಯಲ್ಲಿ ತೊಗೊಂಬನ್ನಿ. ಅಂದರೆ ನಿಮ್ಮ ಜವಾಬ್ದಾರಿ, ನಿಮ್ಮ ಮನಸ್ಸು ಸಂಪೂರ್ಣವಾಗಿ ದೇವರ ಮೇಲಿರಬೇಕು, ದೇವರ ಸಾನ್ನಿಧ್ಯದ ಮೇಲಿರಬೇಕು, ಅಲ್ಲಿ ನಡೆಯುವಂಥ ಯಜ್ಞದ ಮೇಲಿರಬೇಕು. ನಿಮ್ಮ ರೇಷ್ಮೆ ಸೀರೆ ಬಗ್ಗೆನೋ, ನಿಮ್ಮ ಒಳ್ಳೆ ಬಟ್ಟೆಗಳ ಬಗ್ಗೆನೋ, ನೀವು ಮೈಮೇಲೆ ಹಾಕ್ಕೊಂಡ್ರೆ ಒಡವೆ ಬಗ್ಗೆನೋ, ಅಥವಾ ನಿಮ್ಮ ಬೆಳ್ಳಿ ತಟ್ಟೆ ಪಂಚಪಾತ್ರೆ ಉದಾಹರಣೆ ಬಗ್ಗೆನೋ ಅದನ್ನು ಮನಸ್ಸಲ್ಲಿ ಹೋಗೋದು ಬೇಡ. ಅದಕ್ಕೆ ಅದೆಲ್ಲವನ್ನು ಸ್ವಲ್ಪ ಚಿಕ್ಕದಾದಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಂಡು ಇದನ್ನು ಸಂಪೂರ್ಣ ನಿಮ್ಮ ಮನಸ್ಸನ್ನು ಇಲ್ಲಿಡಿ. ಇನ್ನು ದೇವರ ಪ್ರಸಾದ ಬೆಳಗ್ಗೆ 8:30, 9 ಗಂಟೆವರೆಗೂ ಅಲ್ಲಿ ಪ್ರಸಾದ ಆಗ್ತಾ ಇರುತ್ತೆ. ಅದಾದಮೇಲೆ 9 ಗಂಟೆಗೆ ನಿಲ್ಲಿಸಿದ್ರೆ ಮಧ್ಯಾಹ್ನ 12:30 ಮಹಾಪೂರ್ಣಾವತಿ ಆಗಿ ಮಹಾಮಂಗಳಾರತಿ ಆದಮೇಲೆ ಪ್ರಸಾದ ನೈವೇದ್ಯ ಸಿಗುವಂಥದ್ದು. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಹಾಗೆ ನೀವು ವಾಲಂಟ್ರಿಯಾಗಿ ಮನೆಯಿಂದ ಬರ್ತಕ್ಕಂಥ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಈ ಪ್ರಸಾದ ಕೊಡುವಾಗ ಅಥವಾ ಜನಗಳನ್ನು ಕೂಡಿಸುವಾಗ ಅಥವಾ ಒಂದು ಸ್ವಲ್ಪ ನೀರು ಬೇಕಾಯಿತು, ಒಂದು ಹಣ್ಣು ಹಂಪಲು ಬೇಕಾಯಿತು, ಸುಸ್ತಾದರೂ ಅದು ಏನು ಬೇಕಾದರೂ ನೀವೇ ಅಕ್ಕಪಕ್ಕ ಇರತಕ್ಕಂಥವ್ರು ಅರ್ಥ ಮಾಡಿಕೊಂಡು ಇದು ನಿಮ್ಮ ಮನೆ ಕಾರ್ಯಕ್ರಮ, ನಿಮ್ಮ ಒಂದು ಯಶಸ್ಸಿನ ಕಾರ್ಯಕ್ರಮ ಅಂತ ಮನಸ್ಸಲ್ಲಿಟ್ಕೊಂಡು ತಮ್ಮೆಲ್ಲರ ಸಹಕಾರ ಇರಲಿ. ಇಲ್ಲಿ ಯಾರೂ ನಿಮಗೆ ದರ್ಬಾಳಿಕೆ ಮಾಡಿ ಹೀಗೆ ಕೂತ್ಕೊಳ್ಳಿ, ಹಾಗೆ ಕೂತ್ಕೊಳ್ಳಿ, ಇಲ್ಲೇ ಕೂತ್ಕೊಳ್ಳಿ ಅಂತ ಹೇಳೋರಲ್ಲ. ನೀವೇ ಅರ್ಥ ಮಾಡಿಕೊಂಡು ನೀವೇ ಸಮಾಧಾನವಾಗಿ ಕೂತ್ಕೊಂಡು, ಯಾಕೆಂದರೆ ನಿಮ್ಮನೆ ಕಾರ್ಯಕ್ರಮ ಇದು, ನಿಮ್ಮ ಯಶಸ್ಸಿನ ಕಾರ್ಯಕ್ರಮ, ಲೋಕ ಕಲ್ಯಾಣಾರ್ಥವಾಗಿ ನಡೀತಿರ್ತಕ್ಕಂಥ ಶನೈಶ್ಚರ ಮಹಾಯಾಗ. ಹಾಗಾಗಿ ಈ ಯಜ್ಞದಲ್ಲಿ ಯಾರೂ ಸಹಿತ ಮೇಲಿಲ್ಲ ಕೀಳಿಲ್ಲ. ಇಲ್ಲಿ ಜಾತಿ, ಮತ, ಭೇದ, ಪಂಥ ಯಾವುದೂ ಇಲ್ಲ, ಎಲ್ಲವೂ ಒಂದೇ. ಇಲ್ಲಿ ಪ್ರಧಾನವಾಗಿರ್ತಕ್ಕಂಥ ಶನೈಶ್ಚರನ ಅನುಗ್ರಹ. ಇಡೀ ಭೂಮಂಡಲದ ಸಂರಕ್ಷಣೆಗಾಗಿ ಉದಯೋನ್ಮುಖನಾದಂಥ ಲಕ್ಷ್ಮೀ ಬೋರಹಸ್ವಾಮಿಯ ಸಾನ್ನಿಧ್ಯ. ಇಡೀ ಭೂಮಂಡಲದಲ್ಲಿ ಏನು ಸಮಸ್ಯೆ ಇದ್ದರೂ ಆ ಸಮಸ್ಯೆಯನ್ನು ದೂರ ಮಾಡೋದು ಯಾರು? ವರಹಾದೇವರು. ಅಂತಹ ವರಹಾದೇವರ ಸಾನ್ನಿಧ್ಯದಲ್ಲಿ ಶನೈಶ್ಚರನ ಅನುಗ್ರಹಕ್ಕೋಸ್ಕರ ಈ ಒಂದು ಮಹಾಯಜ್ಞ ನಡೀತಿದೆ. ಯಜ್ಞ ಕಾಲದಲ್ಲಿ ತಾವು ಹತ್ತಿರದಲ್ಲಿ ನಿಂತು ಎಲ್ಲವನ್ನು ದರ್ಶನ ಮಾಡಿ. ಇನ್ನು ಪ್ರಸಾದ ಕೊಡುವಾಗ ಸಡನ್ನಾಗಿ ನೂಕು ಮಾಡ್ಕೊಳ್ದಿರ 1-2 ಕಡೆ ಪ್ರಸಾದ ವ್ಯವಸ್ಥೆ ಅಂದ್ಕೊಂಡಿದ್ದೀವಿ. ಅಲ್ಲಿ ನೀವೇ ವಾಲಂಟಿಯರ್ ನಿಂತ್ಕೊಂಡು ಜನಗಳನ್ನು ನೂಕು ಮಾಡಿದಿರ, ಒಬ್ಬರ ಮೇಲೊಬ್ಬರು ಇದ್ದು ತಟ್ಟೆಯನ್ನು ಕಿತ್ತಾಡ್ಕೊಳ್ದಿರ ಎಲ್ಲರೂ ಸಹಿತ ಹೋಗಿ ಹೊಟ್ಟೆ ತುಂಬ ಪ್ರಸಾದವನ್ನು ಹಾಕಿಸ್ಕೊಂಡು ಚೆಲ್ಲದಿರಿ. ಅದು ಬಹಳ ಮುಖ್ಯ. ಯಾಕೆಂದರೆ ಕಣ್ಣು ಬೇಕು ಅನಿಸುತ್ತೆ, ಬಾಯಿ ಬೇಡ ಅನಿಸುತ್ತೆ. ಹೊಟ್ಟೆಗೆ ಸಾಕು ಅನಿಸುತ್ತೆ, ಆದರೆ ಕಣ್ಣು ಸಾಕು ಅನಿಸಲ್ಲ. ಕಣ್ಣು ಎಷ್ಟಿದ್ರೂ ಬೇಕು ಅನಿಸುತ್ತೆ. ನನಗೂ ಇರಲಿ, ನಮ್ಮ ಮನೆಗೂ ಇರಲಿ ಅಂತ ಹೇಳುವಂಥ ಮನಸ್ಥಿತಿ ಇರುತ್ತೆ. ಆದರೆ ಅಲ್ಲಿ ಬಂದಿರೋ ಎಲ್ಲರಿಗೂ ಅನುಕೂಲ ಆಗಬೇಕಲ್ವ? ಅದಕ್ಕೋಸ್ಕರ ಅನ್ನ ಬಿಸಾಕಬೇಡಿ. ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬ, 1 ಸತಿ ಅಲ್ಲ 2 ಸತಿ, ಅಥವಾ ನೀವು 1 ಸತಿ ಬಡಿಸ್ಕೊಂಡು ಒಂದು ಕಡೆ ಕೂತ್ಕೊಂಬಿಡಿ. ಬೇಕಾದ್ರೆ ಬಕೆಟಲ್ಲಿ ಒಂದಷ್ಟು ಜನಕ್ಕೆ ಹೇಳೋಣ, ಬಕೆಟಲ್ಲಿ ತೊಗೊಂಡು ಕೂತಿರೋ ಜಾಗದಲ್ಲಿ ಬಡಿಸಿ ಅಂತ. ಅವೆಲ್ಲ ವ್ಯವಸ್ಥೆ ಇರುತ್ತೆ. ನೋಡಿಕೊಂಡು ನೆಮ್ಮದಿಯಾಗಿ ಸೇವೆ ಸಲ್ಲಿಸುವಂಥದ್ದಾಗಿರಲಿ. ಇನ್ನು ಈ ಸಮಯದಲ್ಲಿ ಏನಾದರೂ ಒಂದಿಷ್ಟು ಸೇವೆಗಳು ಮಾಡೋಕ್ಕೋ ಅಥವಾ ಅಭಿಷೇಕಕ್ಕೆ ನಾನು ತಿಲತೈಲ ತರ್ತೀನಿ, ಎಳ್ಳೆಣ್ಣೆ ತರ್ತೀನಿ ಅಂದರೆ ತೊಗೊಂಡು ಬನ್ನಿ, ಭಗವಂತನಿಗೆ ಅಭಿಷೇಕ ಮಾಡಿ. ಜೊತೆಗೆ ಅಲ್ಲಿ ಅಭಿಷೇಕ ಕೊಟ್ಟಿರ್ತಕ್ಕಂಥವ್ರಿಗೆ, ಸೇವೆಗಳು ಕೊಟ್ಟಿರ್ತಕ್ಕಂಥವ್ರಿಗೆ ಅವ್ರಿಗೂ ಒಂದಿಷ್ಟು ಪ್ರತ್ಯೇಕವಾಗಿ ಪ್ರಸಾದಗಳು ವ್ಯವಸ್ಥೆ ಮಾಡಿದ್ದೀವಿ. ಅದನ್ನು ಕೇಳಿ ತೊಗೊಳ್ಳಿ. ನೀವು ಸೇವೆ ಕೊಟ್ಟಿದ್ದೀರಲ್ಲ, ನಿಮ್ಮ ಸೇವಾ ಫಲ ಒಂದಿಷ್ಟು ಪ್ರಸಾದ ಕೊಡಬೇಕಲ್ವ, ಆ ಪ್ರಸಾದ ಇದೆ. ಹಾಗೆ ನಿಮ್ಮ ಮಹರ್ಷಿ ಆನಂದ್ ಗುರೂಜಿಯವರು ನಡೆಸ್ತಿರ್ತಕ್ಕಂಥ ಈ ಒಂದು ಶನೈಶ್ಚರ ಮಹಾಯಾಗ ಯಜ್ಞಕ್ಕೆ ಬಂದು ನಿಮ್ಮ ಒಳ್ಳೆ ಮನಸ್ಸಿನಿಂದ ನಿಮ್ಮಲ್ಲಿರುವ ಕರ್ಮಫಲಗಳನ್ನು ದೂರ ಮಾಡಿಕೊಂಡು ಎಲ್ಲರಿಗೂ ಭಗವಂತನ ಅನುಗ್ರಹ ಸಿಗುವಂಥ ರೀತಿ ಆಗಲಿ, ಆ ಉದ್ದೇಶದಿಂದಲೇ ನಡೀತಾ ಇರತಕ್ಕಂಥ ಮಹಾಯಾಗ. ಶನಿಶಂಗನಾಪುರ ಆಯಿತು, ತಿರುನೆಲ್ಲರಾಯಿತು, 2 ಪುಣ್ಯಕ್ಷೇತ್ರಗಳ ಆ ದರ್ಶನ ಆಯಿತು. ಹಾಗಾಗಿ ಬೆಳಿಗ್ಗೆ ಆದಷ್ಟು ಬೇಗನೆ ಬನ್ನಿ. ಇನ್ನು ಉತ್ತರ ಕರ್ನಾಟಕ ದೂರ ಭಾರತದಿಂದ ಬರ್ತಕ್ಕಂಥವರು ರಾತ್ರಿನೇ ಬಸ್ಸಲ್ಲಿ ಬಂದು ಉಳ್ಕೊಂಡು ಬೆಳಗಿನ ಜಾವ ಬೇಗ ಬರ್ತೀರಿ. ಕೆಲವರು ಇವತ್ತಾಗಲೇ ಬಂದಿದ್ದೀರಿ, ಇನ್ನು ಸಂಜೆನೂ ಬರೋರಿದ್ದೀರಿ. ಬನ್ನಿ, ಅಲ್ಲಿರುವ ಸ್ಥಳದಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲರೂ ಸಹಿತ ನೆಮ್ಮದಿಯಾಗಿರೋಣ, ಏನೂ ತಪ್ಪಿಲ್ಲ. ಹಾಗೆ ಬಂದವರು ಒಂಚೂರು ವಾಲಂಟಿಯರ್ಗೆ ಸೇವೆ ಮಾಡಿ ಅಂತ ಮೊದಲಿಂದನೂ ಹೇಳ್ತಿದ್ದೀವಿ. ನಿಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡಿ. ಮತ್ತು ಯಜ್ಞ ಕಾಲದಲ್ಲೂ ಸಹಿತ ಸಾಧ್ಯವಾದಷ್ಟು ಏನು ನಿರ್ಬಂಧನೆಗಳಿರುತ್ತೋ, ಏನೊಂದು ನಿಬಂಧನೆ ಇರುತ್ತೋ ಅದಕ್ಕೆ ತಾವೆಲ್ಲರೂ ಸಹಕರಿಸಿ. ಎಲ್ಲವೂ ಸಹಿತ ನಿಮ್ಮೊಂದಿಗೆ, ನಿಮ್ಮ ಜೊತೆಯಲ್ಲೇ ಇದ್ದು ನಾನು ಮಾತಾಡ್ತೇನೆ. ಇನ್ನು ಯಜ್ಞ ಕಾಲದಲ್ಲಿ ನಾನು ಮುಂದೆ ಕೂತ್ಕೋಬೇಕಿತ್ತು, ನಾನು ಹಿಂದೆ ಕೂತ್ಕೋಬೇಕಿತ್ತು, ಅದು ತಲೆ ಕೆಡಿಸ್ಕೋಬೇಡಿ. ನೀವು ಯಾವುದೇ ಮೂಲೆಗಿದ್ದರೂ ನಿಮ್ಮ ಹತ್ತಿರಕ್ಕೆ ನಾನೇ ಬರ್ತೇನೆ. ನಾನೇ ಹತ್ತಿರದಲ್ಲಿ ಬಂದು ನಿಮ್ಮ ನೋಡಿ ಮಾತಾಡಿಸಿ ಬರುವಂಥ ಕಾಯಕವನ್ನು ನಾನು ಮಾಡ್ತೀನಿ. ಒಂದೇ ಕಡೆ ಕೂತ್ಕೊಂಡು ಪ್ರವಚನ ಕೊಡುವಂಥ ಆನಂದ್ ಗುರೂಜಿ ಅಲ್ಲ. ಆನಂದ್ ಗುರೂಜಿ ಹೊರಗಡೆ ಕಾರ್ಯಕ್ರಮಕ್ಕೆ ಬಂದರೂ ಇದನ್ನೇ ಮಾಡೋದು, ನಮ್ಮಲ್ಲಿ ಕಾರ್ಯಕ್ರಮ ಆದರೂ ಅದನ್ನೇ ಮಾಡೋದು. ನೀವಿರೋ ಸ್ಥಳಕ್ಕೆ ನಾನು ಬರ್ತೇನೆ. ಆದರೆ ನೆಮ್ಮದಿಯಾಗಿ ಕೂತ್ಕೊಳ್ಳಿ. ಎಲ್ಲರೂ ಸೇರಿ ಆರೋಗ್ಯಕರವಾದಂಥ ಬೆಳವಣಿಗೆ, ಮಹಾಶನೈಶ್ಚರನ ಅಂದರೆ ಆ ಶನೈಶ್ಚರನ ಕೃಪೆಗೆ ಎಲ್ಲರೂ ಪಾತ್ರರಾಗೋಣ. ನಾಳೆ ಕಂಪಲ್ಸರಿ ತಲೆಗೆ ಸ್ನಾನ ಮಾಡ್ಕೊಳ್ಳಿ. ಪ್ರತಿಯೊಬ್ಬರೂ ತಲೆಗೆ ಸ್ನಾನ ಮಾಡ್ಕೊಳ್ಳಿ. ಮನೆಯಿಂದ ಬರಬೇಕಾದ್ರೆ ಮಂಗಳ ದ್ರವ್ಯಗಳನ್ನು ತೊಗೊಂಬನ್ನಿ. ಮಕ್ಕಳನ್ನ ಜೋಪಾನ, ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಮಾತ್ರೆ ಔಷಧಿಗಳೇನು ಬೇಕು ನೋಡ್ಕೊಳ್ಳಿ. ಆದಷ್ಟು ಆಸನ ಒಂದು ತೊಗೊಂಡು ಬನ್ನಿ. ಒಂದು ಚಿಕ್ಕದಾದ ಚಾಪೆನೋ ಒಂದು ಆಸನವೋ ನೀವು ಕೂತ್ಕೊಳ್ಳೋ ಸ್ಥಳಕ್ಕೆ. ನಾವು ಒಂದು ಮ್ಯಾಟ್ ಹಾಕ್ಸಿರ್ತೀವಿ,
ಒಂದು ಗ್ರೀನ್ ಮ್ಯಾಟ್ ಇರುತ್ತೆ. ಆದರೂ ನಿಮ್ಮ ಬಟ್ಟೆಗೆ ನಿಮ್ಮ ಶುದ್ಧಿ ಬೇಕಲ್ವಾ, ಅದಕ್ಕಾಗಿ ಒಂದು ಆಸನ ತೊಗೊಂಡು ಬನ್ನಿ, ತಪ್ಪೇನೂ ಇಲ್ಲ. ಇನ್ನು ಆಹಾರದ ಸಮಯದಲ್ಲೂ ಹೇಳಿದ್ದೀನಿ, ಎಲ್ಲ ವಿಚಾರ ಹೇಳಿದ್ದೀನಿ. ನಿಮಗೆ ಇನ್ನೇನಾದ್ರು ಸಂದೇಹ ಸಂಶಯ ಇದ್ದರೆ ವಾಟ್ಸಪ್ ನಂಬರ್ ಇದೆ, ಆ ನಂಬರ್ಗೆ ಒಂದು ಕರೆ ಮಾಡಿ. ಇಲ್ಲಿ ವಾಟ್ಸಪ್ ನಂಬರ್ಗೆ ನೀವು ಕರೆ ಮಾಡೋದಲ್ಲಕ್ಕಿಂತ ವಾಟ್ಸಪ್ ಮಾಡಿದ್ರೆ ಅದನ್ನು ನಮ್ಮವ್ರು ಗ್ರಹಿಸಿ ನಿಮ್ಮ ಸಂದೇಹ ಸಂಶಯಕ್ಕೆ ಹಿಂದಲೇ ಸರಿಯಾದಂತಹ ಉತ್ತರವನ್ನು ಕೊಡ್ತಾರೆ. ಈ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಈ ನಂಬರಲ್ಲಿ ಪ್ರತಿಯೊಂದು ವಿಚಾರವನ್ನು ಸಹಿತ ನೀವು ಅರ್ಥ ಮಾಡಿಕೊಂಡು ಬರಬಹುದು. ಲಕ್ಷ್ಮೀ ಬೋರಹಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರ, ಮತ್ತೊಮ್ಮೆ ಅಡ್ರೆಸ್ ಹೇಳ್ತಾ ಇದ್ದೀನಿ, ಬೆಂಗಳೂರಿನ ಉತ್ತರ ಭಾಗ ಯಲಹಂಕ ದಾಟಿ ಸಾಧಹಳ್ಳಿ ಸಿಗುತ್ತೆ. ಅಲ್ಲಿ ಸಾಧಹಳ್ಳಿ ಸರ್ಕಲ್ಲಿಂದ ಎದುರುಗಡೆ ಟೋಲ್ ಇರುತ್ತೆ, ಟೋಲ್ ಒಳಗಡೆ ಹೋಗೋ ಅವಶ್ಯಕತೆ ಇಲ್ಲ. ಸಾಧಹಳ್ಳಿ ಸರ್ಕಲಲ್ಲೇ ಬಲಭಾಗಕ್ಕೆ ತಿರುಗಿದ್ರೆ ನವರತ್ನ ಅಗ್ರಹಾರ, ಎಲ್ಲವೂ ಸ್ಕ್ರೀನ್ ಪರದೆ ಮೇಲೆ ಅಡ್ರೆಸ್ ಬರ್ತಾ ಇದೆ. ಇದನ್ನು ಬೇಕಾದ್ರೆ ಒಂದು ಫೋಟೋ ತೆಗೆದಿಟ್ಕೊಳ್ಳಿ, ಅಥವಾ ನಿಮ್ಮ ಮೊಬೈಲಲ್ಲಿ ಮಹರ್ಷಿ ಆನಂದ್ ಗುರುಜಿ ಅಂತ ಟೈಪ್ ಮಾಡಿ ಗೂಗಲಲ್ಲಿ ನೋಡಿದ್ರೆ ಹಿಂದಲೇ ನಮ್ಮ ಆಶ್ರಮದ ವಿಳಾಸ ಬರುತ್ತೆ. ಆಶ್ರಮಕ್ಕೆ ಸೀದಾ ನೇರವಾಗಿ ಬನ್ನಿ. ಹಾಗೆ ಬರಬೇಕಾದವರು ವ್ಯವಸ್ಥೆಗಳು ನೋಡಿ, ವೆಹಿಕಲ್ ಎಲ್ಲಿ ಪಾರ್ಕಿಂಗ್ ಇದೆಯೋ ಅಲ್ಲೇ ಮಾಡಿ. ಇನ್ನು ಆಚೆ ಒಂದು 10 ಹೆಜ್ಜೆ ನಡಿಬೇಕು, ನಡೀರಿ, ಆರೋಗ್ಯಕ್ಕೆ ಒಳ್ಳೆಯದು, ತಪ್ಪಲ್ಲ. ಬಂದು ಭಗವಂತನ ಕೃಪೆಗೆ ಪಾತ್ರರಾಗಿ. ಒಳ್ಳೆಯದಾಗಲಿ, ಶುಭವಾಗಲಿ.